ಪ್ರಭು ನಿಮ್ಮ ಪುತ್ರ ಕ್ರಿಸ್ತರು ತಮ್ಮ ರಕ್ತವನ್ನು ಧರೆಯಿರುವುದರ ಮೂಲಕ ಪಾಸ್ಕ ಪರಮರಹಸ್ಯವನ್ನು ಸ್ಥಾಪಿಸಿದರು. ನಿಮ್ಮ ದಯೆಯನ್ನು ಸ್ಮರಿಸಿಕೊಂಡು ಶಾಶ್ವತ ಸಂರಕ್ಷಣೆಯಿಂದ ನಿಮ್ಮ ಭಕ್ತರನ್ನು ಪಾವನಗೊಳಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ಭಾಗ, ದೈವವಾಕ್ಯದ ವಿಧಿ. ಮೊದಲನೆಯ ವಾಚನವು ಹಳೆಯ ಒಡಂಬಡಿಕೆಯಲ್ಲಿ ದೇವರ ಪ್ರತಿನಿಧಿಗಳಾದ ಪ್ರವಾದಿಗಳು ದೇವರು ಆರಿಸಿಕೊಂಡ ಸಮುದಾಯವನ್ನು ನಡೆಸುವ ಹೊಣೆಯನ್ನು ಹೊತ್ತಿದ್ದರು. ಅನೇಕ ಪ್ರವಾದಿಗಳು ಸರ್ವೇಶ್ವರನಿಗೆ ನಿಷ್ಠೆಯುಳ್ಳವರಾಗಿ ರಾಜಪ್ರಭುತ್ವ, ಪುರೋಹಿತಗಾಮಿ ದುಷ್ಟಶಕ್ತಿಗಳಿಗೆ ಮಣಿಯದೆ ಜನರನ್ನು ಸನ್ಮಾರ್ಗದಲ್ಲಿ ನಡೆಸುವ ಕಾರ್ಯದಲ್ಲಿ ಪ್ರಾಣವನ್ನೇ ಧಾರೆ ಎರೆದರು. ಅಂತಹ ಪ್ರವಾದಿಯ ಸಾವಿನ ದುರಂತ ಚಿತ್ರಣ ನಮ್ಮ ಮನವನ್ನು ಆಳವಾಗಿ ಕಲಕುತ್ತದೆ. ಹಾಗೆಯೇ ಪ್ರವಾದಿಗಳ ಪರಂಪರೆಯಲ್ಲಿ ಸಾಗಿದ ಪ್ರಭು ಯೇಸುವಿನ ಶಿಲುಬೆಯ ಮರಣವನ್ನು ಅರಿಯಲು ನೆರವಾಗುತ್ತದೆ. ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ದಾಸನಿದು ಕೃತಾರ್ಥ, ಆಗುವನಾತ ಮಹಿಮಾನ್ವಿತ, ಏರುವನು ಉನ್ನತ ಪದವಿಗಾತ. ಆತನ ಮುಖ ನರಮಾನವರ ಮುಖಕ್ಕಿಂತ, ಆತನ ರೂಪ ನರಪುತ್ರರ ರೂಪಕ್ಕಿಂತ ವಿಕಾರಗೊಂಡಿದೆ. ನಿಜ, ಆದರೆ ಹಲವರು ನೋಡಿ ಆದರೂ ಚಕಿತ. ಅಂತೆಯೇ ಹಲರಾಷ್ಟ್ರಗಳು ಚಕಿತವಾಗುವುವು, ಅಚ್ಚರಿಗೊಂಡು ಬಾಯಿ ಮುಚ್ಚಿಕೊಳ್ಳುವರು ಅರಸರು ಆತನನ್ನು ಕಂಡು. ಏಕೆನೆ ನೋಡುವರವರು ಅಪೂರ್ವ ಸಂಗತಿಯೊಂದನ್ನು, ಗ್ರಹಿಸಿಕೊಳ್ಳುವವರವರು ಎಂದೂ ಕೇಳದ ವಿಷಯವನ್ನು, ನಂಬುವರಾರು ನಾವು ಕೇಳಿದ ಸಂಗತಿಯನ್ನು, ಗುರುತಿಸುವರಾರು ಸರ್ವೇಶ್ವರನ ಶಕ್ತಿಯನ್ನು. ಸರ್ವೇಶ್ವರನ ಮುಂದೆ ಬೆಳೆದನಾತ ಸಸಿಯಂತೆ, ಒಣ ನೆಲದೊಳಗೆ ಇಳಿಯುವ ಬೇರಿನಂತೆ. ಆತನಲ್ಲಿ ಅಂದಚಂದಗಳಾವುವೂ ಇರಲಿಲ್ಲ, ನೋಡಲು ಲಕ್ಷಣವಾದವು ಏನೂ ಕಾಣಲಿಲ್ಲ. ಧಿಕ್ಕರಿಸಲ್ಪಟ್ಟವನು, ಮನುಜರಿಂದ ತಿರಸ್ಕೃತನು, ದುಃಖಕ್ರಾಂತನು, ಕಷ್ಟ ಸಂಕಟ ಅನುಭವಿಸಿದವನು, ನೋಡಿದವರು ಮುಖ ತಿರುಗುವಷ್ಟು ನಿಂದಕನು. ನಾವು ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ ಆತನನ್ನು. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ನಾವು ಭಾವಿಸಿದ್ದಾದರೂ ಏನು, ಆತ ದೇವರಿಂದ ಬಾಧಿತನೆಂದು. ದಂಡನೆಗೆ ಗುರಿಯಾದವನು, ತಿರಸ್ಕೃತನಾದವನೆಂದು. ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ. ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ. ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು
ತನ್ನ ದಾರಿಯನ್ನೇ. ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ್ದ ಆತನ ಮೇಲೆ ಬಾಧೆಗಳಿಗಾದಾಗ ಹಿಂಸೆ ಸಹಿಸಿದ ಆತ ಬಾಯ್ದೆರೆಯದೆ, ಹೌದು, ಬಾಯ್ದೆರೆಯದಿದ್ದ ಬಲಿಗೊಯ್ದ ಕುರಿಮರಿಯಂತೆ, ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ ಎಳೆದೊಯ್ದರು ಬಂಧನದಿಂದ, ನ್ಯಾಯಸ್ಥಾನದಿಂದ, ಹೌದು, ದೂರ ಮಾಡಿದರು ಆತನನ್ನು ಜೀವಲೋಕದಿಂದ. ವಧೆಯಾದನಾತ ನಮ್ಮ ಜನರ ಪಾಪದ ದೆಸೆಯಿಂದ, ಆದರೂ ಸಮಕಾಲೀನವರಾರು ಮರುಗಲಿಲ್ಲ ಕನಿಕರದಿಂದ. ಮಾಡಲಿಲ್ಲ ಆತ ಯಾವ ಪಾಪಕೃತ್ಯ, ಅವನ ಬಾಯಲ್ಲಿರಲಿಲ್ಲ ವಂಚನೆಯ ವಾಕ್ಯ. ಹೂಣಿದರಾತನನ್ನು ಸತ್ತ ಮೇಲೆ ದುರುಳರ ಹಾಗೂ ದುಷ್ಕರ್ಮಿಗಳ ನಡುವೆ ಸರ್ವೇಶ್ವರನ ಚಿತ್ತದಂತೆ ಜಜ್ಜರಿತನಾದ ಹಿಂಸೆ ಬಾಧೆಗಳಿಂದ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿದ. ಈ ಪರಿ ಕಾಣುವನು ತನ್ನ ಸಿರಿ ಸಂತಾನವನು, ಪಡೆಯುವನು ಚಿರಜೀವವನು, ತಾನೇ ನೆರವೇರಿಸುವನು ಸರ್ವೇಶ್ವರನ ಸಂಕಲ್ಪವನು. ತೃಪ್ತನಾಗುವನಾತನ ಕಂಡು ತನ್ನ ಪ್ರಾಣಯಾತನೆಯ ಫಲವನು. ಸಜ್ಜನನಾದ ಆ ನನ್ನ ದಾಸ ತರುವನು ಸನ್ಮಾರ್ಗಕ್ಕೆ ಬಹುಜನರನು. ತಾನೇ ಹೊತ್ತುಕೊಳ್ಳುವನು ಅವರ ಅಪರಾಧಗಳ ಹೊರೆಯನ್ನು. ಎಂತಲೇ ನೀಡುವೆ ಅವನಿಗೆ ಪಾಲನ್ನು ದೊಡ್ಡವರ ಸಂಗಡ, ಹಂಚಿಕೊಳ್ಳುವನು ಸೂರೆಯನ್ನು ಬಲಿಷ್ಠರ ಸಂಗಡ. ಏಕೆನೆ ಪ್ರಾಣವನ್ನೇ ದಾರೆ ಎರೆದು ಮರಣ ಹೊಂದಿದ ದ್ರೋಹಿಗಳೊಂದಿಗೆ ತನ್ನನ್ನೇ ಒಂದಾಗಿ ಎಣಿಸಿಕೊಂಡ, ಅನೇಕರ ಪಾಪವನ್ನು ಹೊತ್ತು ಅವರಿಗಾಗಿ ಪ್ರಾರ್ಥಿಸಿದ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಪ್ರಭುವಿಗಾಗಿ ಕಾದಿಹ ಜನರೇ, ನಿಮಗಿರಲಿ ಅಭಯ. ಧೈರ್ಯದಿಂದಿರಲಿ, ನಿಮ್ಮೆಲ್ಲರ ಹೃದಯ ಪಿತನೇ, ನನ್ನವನು ನಿನ್ನ ಕೈಗೆ ಒಪ್ಪಿಸುತ್ತಿರುವೆ. ಪಿತನೇ, ನನ್ನಾತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತಿರುವೆ. ನಿನ್ನ ಕೈಗೆ ಒಪ್ಪಿಸುತ್ತಿರುವೆ. ನಿನ್ನ ಕೈಗೆ ಒಪ್ಪಿಸುತ್ತಿರುವೆ. ಎರಡನೆಯ ವಾಚನ. ನಾವೆಲ್ಲರೂ ಸಜ್ಜನರ ಸ್ನೇಹಿಗಳು, ದುರ್ಜನರ ದ್ವೇಷಿಗಳು. ಆದರೆ ಕ್ರಿಸ್ತ ತನ್ನ ಅನುಕಂಪದ ಮಹಾಪೂರದಲ್ಲಿ ಸಜ್ಜನರಲ್ಲದೆ ದುರ್ಜನರನ್ನೂ ಸಹ ಪ್ರೀತಿಸಿದರು. ನಮ್ಮ ದೌರ್ಬಲ್ಯಗಳನ್ನು ಅರಿತು ನಮ್ಮನ್ನು ಪ್ರೀತಿಸುವ ವ್ಯಕ್ತಿಯೆಂದರೆ ಪ್ರಭು ಕ್ರಿಸ್ತರೊಬ್ಬರೇ. ಏಕೆಂದರೆ ಅವರು ಸಹ ಶೋಧನೆ ಸಂಕಟಗಳನ್ನು ಎದುರಿಸಿದರು, ಕಷ್ಟ ಸಂಕಟಗಳ ನಡುವೆ ಕಣ್ಣೀರಿಟ್ಟು ಪ್ರಾರ್ಥಿಸಿದರು. ಬನ್ನಿ, ಮಾನವೀಯ ದೌರ್ಬಲ್ಯಗಳಲ್ಲಿ ಬಿದ್ದು ನರಳುವ ನಮ್ಮೆಲ್ಲರಿಗೆ ಸಾಂತ್ವನ ನೀಡುವ ಈ ವಾಚನವನ್ನು ಆಲಿಸೋಣ. ಎರಡನೆಯ ವಾಚನ. ಯೇಸು ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವಾಗ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸ್ವರ್ಗ ಲೋಕಕ್ಕೆ ಏರಿ ಹೋದ ದೇವರ ಪುತ್ರನಾದ ಯೇಸುವೆ ನಮಗೆ ಶ್ರೇಷ್ಠ ಹಾಗೂ ಪ್ರಧಾನ ಯಾಜಕ ಆಗಿರುವುದರಿಂದ ನಾವು ನಿವೇದಿಸುವ ಶಾಶ್ವತದಲ್ಲಿ ಸದೃಢರಾಗಿರೋಣ. ಈ ಪ್ರಧಾನ ಯಾಜಕ ನಮ್ಮ ದೌರ್ಬಲ್ಯಗಳನ್ನು ಕಂಡು ಅನುಕಂಪ ತೋರದೆ ಇರುವವರಲ್ಲ. ಅವರು ನಮ್ಮಂತೆಯೇ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲೂ ಶೋಧನೆ ಸಂಕಟಗಳನ್ನು ಅನುಭವಿಸಿದರು, ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. ಆದ ಕಾರಣ ನಾವು ಸಮಯೋಚಿತ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸನವನ್ನು ಸಮೀಪಿಸೋಣ. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯಿಂದ ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ
ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಪ್ರಭುವಿನ ವಾಕ್ಯ. ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣನಿಗಿದರು. ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣನಿಗಿದರು. ತನ್ನನ್ನೇ ಕ್ರಿಸ್ತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದನಾದನನು ಇದ್ದರೂ ಹೆಸರುಗಳೊಳುತ್ತಮ ಹೆಸರನು ದೇವ ಪರಮನು. ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣನಿಗಿದರು. ಸಂತ ಯೋಹಾನರು ಬರೆದ ಯೇಸು ಕ್ರಿಸ್ತರ ಪೂಜ್ಯ ಯಾತನೆಗಳ ವೃತ್ತಾಂತ. ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಹೊರಟು ಕೇದ್ರೋನ್ ಹಳ್ಳವನ್ನು ದಾಟಿ ಅಲ್ಲೇ ಇದ್ದ ತೋಟವನ್ನು ಹೊಕ್ಕರು. ಅವರು ತಮ್ಮ ಶಿಷ್ಯರೊಡನೆ ಆಗಾಗ್ಗೆ ಅಲ್ಲಿಗೆ ಬರುವುದು ವಾಡಿಕೆ. ಅವರನ್ನು ಹಿಡಿದುಕೊಡಲಿದ್ದ ಯೂದನಿಗೆ ಆ ಸ್ಥಳ ಚೆನ್ನಾಗಿ ಗೊತ್ತಿತ್ತು. ಆದುದರಿಂದ ಯೂದನು ಸೈನಿಕರ ಒಂದು ತಂಡವನ್ನು ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕಳುಹಿಸಿದ ಕಾವಲಾಳುಗಳನ್ನು ಕರೆದುಕೊಂಡು ದಿವೆಟ್ಟಿಗೆ ಪಂಜು ಮತ್ತು ಆಯುಧಗಳ ಸಮೇತ ಅಲ್ಲಿಗೆ ಬಂದನು. ಯೇಸು ಸ್ವಾಮಿಗೆ ತಮಗೆ ಸಂಭವಿಸಲಿರುವುದೆಲ್ಲವೂ ತಿಳಿದಿತ್ತು ಎಂದೇ ಮುಂದೆ ಬಂದು, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದರು. ಅವರು ನಜರೇತಿನ ಯೇಸುವನ್ನು ಎಂದರು. ಯೇಸು ನಾನೇ ಆತನು ಎಂದು ಉತ್ತರ ಕೊಟ್ಟರು. ಅವರನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿ ಯೂದನು ಅವರ ಸಂಗಡವೇ ನಿಂತುಕೊಂಡಿದ್ದನು. ನಾನೇ ಆತನು ಎಂದು ಯೇಸು ನುಡಿಯುತ್ತಲೇ ಅವರೆಲ್ಲರೂ ಹಿಂದೆ ಸರಿದು ನೆಲದ ಮೇಲೆ ಬಿದ್ದರು. ಯೇಸು ಮತ್ತೊಮ್ಮೆ ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಲು ನಜರೇತಿನ ಯೇಸುವನ್ನು ಎಂದು ಉತ್ತರ ಬಂದಿತು. ಅದಕ್ಕೆ ಯೇಸು, ನಾನೇ ಆತನೆಂದು ನಿಮಗೆ ಆಗಲೇ ಹೇಳಿದೆ. ನೀವು ಹುಡುಕುತ್ತಾ ಇರುವುದು ನನ್ನನ್ನಾದರೆ ಮಿಕ್ಕ ಇವರನ್ನು ಹೋಗಬಿಡಿ ಎಂದು ನುಡಿದರು. ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ಕಳೆದುಕೊಳ್ಳಲಿಲ್ಲ ಎಂದು ತಾವೇ ನುಡಿದ ಮಾತು ನೆರವೇರುವಂತೆ ಯೇಸು ಹೀಗೆಂದರು. ಅಷ್ಟರೊಳಗೆ ಸೀಮೋನ್ ಪೇತ್ರನು ತನ್ನಲ್ಲಿದ್ದ ಖಡ್ಗವನ್ನು ಹಿಡಿದು ಪ್ರಧಾನ ಯಾಜಕರ ಸೇವಕನಾದ ಮಾಲ್ಕನ ಬಲಗಿವಿಯನ್ನು ಕತ್ತರಿಸಿಬಿಟ್ಟನು. ಆಗ ಯೇಸು ಪೇತ್ರನಿಗೆ, ನಿನ್ನ ಖಡ್ಗವನ್ನು ಒರೆಯಲ್ಲಿ ಹಾಕು. ನನ್ನ ಪಿತನೇ ಕೊಟ್ಟಿರುವ ಕಷ್ಟದ ಕೊಡವಿದು. ಇದರಲ್ಲಿರುವುದನ್ನು ನಾನು ಕುಡಿಯದೆ ಹೋದರೆ ಹೇಗೆ ಎಂದು ನುಡಿದರು. ಅನಂತರ ಸೈನಿಕರು, ಸಹಸ್ರಾಧಿಪತಿಯು, ಯಹೂದ್ಯರು ಕಳುಹಿಸಿದ ಕಾವಲಾಳುಗಳು ಯೇಸುವನ್ನು ಹಿಡಿದು ಕಟ್ಟಿ ಮೊದಲು ಅನ್ನನ ಬಳಿಗೆ ಕೊಂಡೊಯ್ದರು. ಅನ್ನನು ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯಿಫನ ಮಾವ. ಸಮಸ್ತ ಜನತೆಗಾಗಿ ಒಬ್ಬನು ಸತ್ತರೆ ವಿಹಿತವೆಂದು ಸಲಹೆ ಕೊಟ್ಟವನು ಈ ಕಾಯಿಫನೇ. ಸೀಮೋನ್ ಪೇತ್ರನು ಹಾಗೂ ಪ್ರಧಾನ ಯಾಜಕನಿಗೆ ಪರಿಚಿತನಾಗಿದ್ದ ಇನ್ನೊಬ್ಬ ಶಿಷ್ಯನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಾ ಹೋದರು. ಪರಿಚಿತನಾಗಿದ್ದ ಶಿಷ್ಯನು ಯೇಸುವಿನೊಡನೆ
ಪ್ರಧಾನ ಯಾಜಕನ ಮನೆಯ ಅಂಗಳವನ್ನು ಹೊಕ್ಕನು. ಪೇತ್ರನು ಹೊರಗಡೆ ಬಾಗಿಲ ಬಳಿಯಲ್ಲೇ ನಿಂತನು. ಪರಿಚಿತನಾಗಿದ್ದವನು ಅನಂತರ ಹೊರಗೆ ಬಂದು ದ್ವಾರಪಾಲಕಿಗೆ ಹೇಳಿ ಪೇತ್ರನನ್ನು ಒಳಗೆ ಕರೆದುಕೊಂಡು ಹೋದನು. ಆ ದ್ವಾರಪಾಲಕಿಯು ಪೇತ್ರನನ್ನು ನೋಡಿ, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದಳು. ಅದಕ್ಕೆ ಪೇತ್ರನು, ಇಲ್ಲ, ನಾನಲ್ಲ ಎಂದು ಬಿಟ್ಟನು. ಆಗ ಚಳಿ ಇದ್ದುದರಿಂದ ಸೇವಕರು ಕಾವಲಾಳುಗಳು ಇದ್ದಲಿನ ಬೆಂಕಿ ಮಾಡಿ ಸುತ್ತಲೂ ನಿಂತು ಚಳಿ ಕಾಯಿಸಿಕೊಳ್ಳುತ್ತಿದ್ದರು. ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸತೊಡಗಿದನು. ಅಷ್ಟರಲ್ಲಿ ಪ್ರಧಾನ ಯಾಜಕನು ಯೇಸುವನ್ನು ಅವರ ಶಿಷ್ಯರ ವಿಷಯವಾಗಿ ಹಾಗೂ ಬೋಧನೆಯ ವಿಷಯವಾಗಿ ವಿಚಾರಿಸಿದನು. ಆಗ ಯೇಸು ಸ್ವಾಮಿ, ನಾನು ಬಹಿರಂಗವಾಗಿಯೇ ಜನರೆಲ್ಲರೂ ಕೇಳುವಂತೆ ಮಾತನಾಡಿದ್ದೇನೆ. ಯಹೂದ್ಯರೆಲ್ಲರೂ ಸಭೆ ಸೇರುವ ಪ್ರಾರ್ಥನಾ ಮಂದಿರಗಳಲ್ಲಿಯೂ ಮಹಾದೇವಾಲಯದಲ್ಲಿಯೂ ನಾನು ಯಾವಾಗಲೂ ಬೋಧನೆ ಮಾಡಿಕೊಂಡು ಬಂದಿದ್ದೇನೆ. ಮುಚ್ಚುಮರೆಯಾಗಿ ಏನನ್ನೂ ಹೇಳಿಲ್ಲ. ನನ್ನನ್ನು ವಿಚಾರಿಸುವುದೇಕೆ? ನಾನು ಹೇಳಿದ್ದನ್ನು ಯಾರು ಕೇಳಿದ್ದಾರೋ ಅವರನ್ನೇ ವಿಚಾರಿಸಿರಿ. ನಾನು ಬೋಧನೆ ಮಾಡಿದ್ದು ಏನೆಂದು ಅವರು ಬಲ್ಲರು ಎಂದು ಉತ್ತರ ಕೊಟ್ಟರು. ಯೇಸು ಹೀಗೆ ಹೇಳಲು ಬಳಿಯಲ್ಲಿ ನಿಂತಿದ್ದ ಕಾವಲಾಳೊಬ್ಬನು, ಪ್ರಧಾನ ಯಾಜಕರಿಗೆ ಉತ್ತರ ಕೊಡುವುದು ಹೀಗೆಯೇ ಎಂದು ಕೆನ್ನೆಗೆ ಹೊಡೆದನು. ಆಗ ಯೇಸು, ನಾನು ಆಡಿದ್ದು ತಪ್ಪಾಗಿದ್ದರೆ ತಪ್ಪನ್ನು ತೋರಿಸಿಕೊಡು, ಸತ್ಯವಾಗಿದ್ದರೆ ಏಕೆ ಹೊಡೆಯುತ್ತೀ ಎಂದರು. ಆಗ ಅನ್ನನು ಯೇಸುವನ್ನು ಬಂಧಿಸಿ ಕಾಯಿಫನ ಬಳಿಗೆ ಕಳುಹಿಸಿದನು. ಇತ್ತ ಪೇತ್ರನು ನಿಂತು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಅಲ್ಲಿದ್ದವರು, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದರು. ಪೇತ್ರನು, ಇಲ್ಲ, ನಾನಲ್ಲ ಎಂದು ನಿರಾಕರಿಸಿದನು. ಪ್ರಧಾನ ಯಾಜಕನ ಸೇವಕರಲ್ಲಿ ಒಬ್ಬನು, ಇವನು ಪೇತ್ರನು ಕಿವಿ ಕತ್ತರಿಸಿದವನ ನೆಂಟ. ನಿನ್ನನ್ನು ಆತನೊಡನೆ ತೋಟದಲ್ಲಿ ನಾನು ನೋಡಲಿಲ್ಲವೇ ಎಂದು ಕೇಳಿದನು. ಪೇತ್ರನು ಪುನಃ ಅಲ್ಲಗೆಳೆದನು. ಕೂಡಲೇ ಕೋಳಿ ಕೂಗಿತು. ಆಮೇಲೆ ಅವರು ಯೇಸುವನ್ನು ಕಾಯಿಫನ ಮನೆಯಿಂದ ರಾಜ್ಯಪಾಲನ ನಿವಾಸಕ್ಕೆ ಕೊಂಡೊಯ್ದರು. ಆಗ ಮುಂಜಾನೆ ಅರಮನೆಯೊಳಗೆ ಹೋದರೆ ಮಡಿಗೆಟ್ಟು ಹಬ್ಬದೂಟಕ್ಕೆ ಅಡ್ಡಿಯಾಯಿತೆಂದು ಅವರೆಲ್ಲರೂ ಹೊರಗೆ ನಿಂತರು. ಆದುದರಿಂದ ಪಿಲಾತನ ಅವರ ಬಳಿಗೆ ಬಂದು, ಈತನ ಮೇಲೆ ನಿಮ್ಮ ದೂರು ಏನು ಎಂದು ಕೇಳಿದನು. ಅವರು, ಇವನು ಅಪರಾಧಿಯಲ್ಲದಿದ್ದರೆ ಇವನನ್ನು ನಿಮಗೆ ತಂದೊಪ್ಪಿಸುತ್ತಿರಲಿಲ್ಲ ಎಂದರು. ಅದಕ್ಕೆ ಪಿಲಾತನು, ಹಾಗಾದರೆ ನೀವೇ ಕರೆದುಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಈತನಿಗೆ ತೀರ್ಪು ಕೊಡಿ ಎಂದನು. ಯಹೂದ್ಯರು, ಮರಣದಂಡನೆ ವಿಧಿಸುವ ಅಧಿಕಾರ ನಮಗಿಲ್ಲವಲ್ಲ ಎಂದು ಉತ್ತರಿಸಿದರು. ಯೇಸು ತಮಗೆ ಯಾವ ಬಗೆಯ ಮರಣ ಕಾದಿರುವುದೆಂದು ಸೂಚಿಸಿ ಹೇಳಿದ ಮಾತು ಹೀಗೆ ನೆರವೇರುವಂತಾಯಿತು. ಆಗ ಪಿಲಾತನು ಅರಮನೆ ಒಳಗೆ ಹೋಗಿ ಯೇಸುವನ್ನು ಕರೆಯಿಸಿ, ನೀನು ಯಹೂದ್ಯರ ಅರಸನೋ ಎಂದು ಕೇಳಿದನು. ಅದಕ್ಕೆ ಯೇಸು, ನೀವಾಗಿಯೇ ಇದನ್ನು ಹೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರು ಎನ್ನಲು ಪಿಲಾತನು, ನಾನೇನು ಯಹೂದ್ಯನೇ? ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ. ನನ್ನ ಸಾಮ್ರಾಜ್ಯ ಈ ಲೋಕದಾಗಿದ್ದರೆ ಯಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು. ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದಲ್ಲ ಎಂದರು. ಪಿಲಾತನು, ಹಾಗಾದರೆ ನೀನೊಬ್ಬ ಅರಸನೋ ಎಂದು ಕೇಳಲು ಯೇಸು, ಅರಸ ಎನ್ನುವುದು ನೀವು ಹೇಳುವ ಮಾತು. ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ. ಅದಕ್ಕಾಗಿಯೇ ನಾನು ಹುಟ್ಟಿದುದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದುದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು. ಆಗ ಪಿಲಾತನು, ಸತ್ಯ ಎಂದರೆ ಏನು ಎಂದು ಪ್ರಶ್ನಿಸಿ ಅಲ್ಲಿ ನಿಲ್ಲದೆ ಹೊರಗೆ ಬಂದನು.
ಹೀಗೆ ಪಿಲಾತನು ಯಹೂದ್ಯರ ಬಳಿಗೆ ಬಂದು, ನನಗೆ ಈತನಲ್ಲಿ ಯಾವ ಅಪರಾಧವೂ ಕಾಣುವುದಿಲ್ಲ. ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಒಬ್ಬ ಸೆರೆಯಾಳನ್ನು ಬಿಡುಗಡೆ ಮಾಡುವ ಪದ್ಧತಿ ಇದೆಯಷ್ಟೇ. ಆದುದರಿಂದ ನೀವು ಬಯಸಿದರೆ ಯೆಹೂದ್ಯರ ಅರಸನನ್ನು ನಾನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಅವರು, ಬೇಡ, ಇವನು ಬೇಡ, ನಮಗೆ ಬರಬ್ಬನನ್ನು ಬಿಟ್ಟುಕೊಡಿ ಎಂದು ಬೊಬ್ಬೆ ಹಾಕಿದರು. ಬರಬ್ಬನು ಒಬ್ಬ ದರೋಡೆಕೋರನಾಗಿದ್ದವನು. ಆಮೇಲೆ ಪಿಲಾತನು ಯೇಸು ಸ್ವಾಮಿಯನ್ನು ಅಲ್ಲಿಂದ ಕರೆದುಕೊಂಡು ಕೊರಡೆಯಿಂದ ಹೊರಡಿಸಿದನು. ಸೈನಿಕರು ಮುಳ್ಳಿನ ಕಿರೀಟವನ್ನು ಹೆಣೆದು ಅವರ ತಲೆಗೆ ಮುಡಿಸಿ ಕೆನ್ನೆರಳೆ ಬಣ್ಣದ ಅಂಗಿಯನ್ನು ಅವರಿಗೆ ಉಡಿಸಿ ಹತ್ತಿರ ಬಂದು, ಯಹೂದ್ಯರ ಅರಸನೇ, ನಿನಗೆ ಶುಭವಾಗಲಿ ಎಂದು ಜರಿಯುತ್ತಾ ಅವರ ಕೆನ್ನೆಗೆ ಒಡೆಯತೊಡಗಿದರು. ಪಿಲಾತನು ಮತ್ತೆ ಹೊರಗೆ ಬಂದು ಯಹೂದ್ಯರಿಗೆ, ನೋಡಿ, ನಾನು ಇವನನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನನಗೆ ಇವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಎಂಬುದು ನಿಮಗೆ ತಿಳಿದಿರಲಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆನ್ನೆರಳೆ ಬಣ್ಣದ ಅಂಗಿಯನ್ನು ಧರಿಸುವುದರಾಗಿ ಹೊರಕ್ಕೆ ಬಂದರು. ಪಿಲಾತನು, ಹೀಗೋ ಈ ಮನುಷ್ಯ ಎಂದನು. ಮುಖ್ಯ ಯಾಜಕರು ಕಾವಲಾಳುಗಳು ಯೇಸುವನ್ನು ಕಂಡೊಡನೆ, ಇವನನ್ನು ಶಿಲುಬೆಗೇರಿಸಿ, ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಆಗ ಪಿಲಾತನು, ಬೇಕಾದರೆ ನೀವೇ ಇವನನ್ನು ಕರೆದುಕೊಂಡು ಹೋಗಿ ಶಿಲುಬೆಗೇರಿಸಿ, ನನಗಾದರೂ ಇವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದರು. ಅದಕ್ಕೆ ಯಹೂದ್ಯರು, ನಮಗೊಂದು ಕಾನೂನು ಉಂಟು, ಅದರ ಮೇರೆಗೆ ಇವನು ಸಾಯಲೇಬೇಕು, ಏಕೆಂದರೆ ತಾನು ದೇವರ ಪುತ್ರನೆಂದು ಹೇಳಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಇದನ್ನು ಕೇಳಿದೆ ಪಿಲಾತನಿಗೆ ಮತ್ತಷ್ಟು ಭಯವಾಯಿತು. ಅವನು ಮತ್ತೆ ಅರಮನೆಯೊಳಕ್ಕೆ ಬಂದು, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ನನ್ನೊಡನೆ ನೀನು ಮಾತನಾಡುವುದಿಲ್ಲವೇ? ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ ನಿನ್ನನ್ನು ಶಿಲುಬೆಗೇರಿಸುವುದಕ್ಕೂ ನನಗೆ ಅಧಿಕಾರವಿದೆ ಎಂಬುದು ನಿನಗೆ ತಿಳಿಯದೋ ಎಂದನು. ಅದಕ್ಕೆ ಯೇಸು, ನಿಮಗೆ ಮೇಲಿಂದ ಕೊಟ್ಟ ಹೊರತು ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ್ದರಿಂದ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿದವನಿಗೆ ಪಾಪ ಹೆಚ್ಚು ಎಂದು ನುಡಿದರು. ಇದನ್ನು ಕೇಳಿದ ಮೇಲೆ ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದನು. ಯಹೂದ್ಯರಾದರೋ, ಇವನನ್ನು ಬಿಡುಗಡೆ ಮಾಡಿದರೆ ನೀವು ರೋಮ್ ಚಕ್ರವರ್ತಿಯ ಮಿತ್ರರಲ್ಲ, ತಾನೇ ಅರಸನೆಂದು ಹೇಳಿಕೊಳ್ಳುವ ಇವನು ರೋಮ್ ಚಕ್ರವರ್ತಿಗೆ ಶತ್ರು ಎಂದು ಕೂಗಿಕೊಂಡರು. ಅವರ ಈ ಕೂಗನ್ನು ಕೇಳಿ ಪಿಲಾತನು ಯೇಸುವನ್ನು ಹೊರಗೆ ಕರೆಸಿದನು. ಆಸುಗಲ್ಲು ಎಂಬ ಕಟ್ಟೆಯ ಮೇಲಿದ್ದ ನ್ಯಾಯಪೀಠದ ಮೇಲೆ ಕುಳಿತುಕೊಂಡನು. ಯಹೂದ್ಯರ ಭಾಷೆಯಲ್ಲಿ ಆ ಸ್ಥಳಕ್ಕೆ ಗಬ್ಬತ ಎಂದು ಹೆಸರು. ಅಂದು ಹಬ್ಬದ ಹಿಂದಿನ ದಿನ ಮಧ್ಯಾಹ್ನ 12 ಗಂಟೆ ಇರಬಹುದು. ಪಿಲಾತನು ಯಹೂದ್ಯರನ್ನು ನೋಡಿ, ಹೀಗೋ ನಿಮ್ಮ ಅರಸನು ಎಂದು ಹೇಳಿದನು. ಅವರಾದರೂ, ಕೊಲ್ಲಿರಿ, ಕೊಲ್ಲಿರಿ, ಶಿಲುಬೆಗೇರಿಸಿರಿ ಎಂದು ಕಿರುಚಿದರು. ಪಿಲಾತನು, ನಿಮ್ಮ ಅರಸನನ್ನು ಶಿಲುಬೆಗೇರಿಸಲೇ ಎಂದನು. ಅದಕ್ಕೆ ಮುಖ್ಯ ಯಾಜಕರು, ರೋಮ್ ಚಕ್ರವರ್ತಿಯ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಕಡೆಗೆ ಪಿಲಾತನು ಯೇಸುವನ್ನು ಶಿಲುಬೆಗೇರಿಸುವುದಕ್ಕಾಗಿ ಅವರಿಗೆ ಒಪ್ಪಿಸಿಬಿಟ್ಟನು. ಅವರು ಯೇಸುವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಯೇಸು ಸ್ವಾಮಿ ತಮ್ಮ ಶಿಲುಬೆಯನ್ನು ತಾವೇ ಹೊತ್ತಿಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಇದಕ್ಕೆ ಯಹೂದ್ಯರ ಭಾಷೆಯಲ್ಲಿ ಗೋಲ್ಗೊತ್ತಾ ಎಂದು ಹೆಸರು. ಅಲ್ಲಿ ಯೇಸುವನ್ನು ಶಿಲುಬೆಗೇರಿಸಿದರು. ಅವರ ಅಕ್ಕಪಕ್ಕದಲ್ಲಿ ಇನ್ನಿಬ್ಬರನ್ನು ಶಿಲುಬೆಗೆ ಹಾಕಿದರು. ಪಿಲಾತನು ಒಂದು ಫಲಕದ ಮೇಲೆ ನಜರೇತಿನ ಯೇಸು ಯಹೂದ್ಯರ ಅರಸ ಎಂದು ಬರೆಸಿ ಶಿಲುಬೆಯ ಮೇಲ್ಗಡೆ ಇರಿಸಿದನು. ಯೇಸುವನ್ನು
ಶಿಲುಬೆಗೇರಿಸಿದ ಸ್ಥಳ ನಗರಕ್ಕೆ ಸಮೀಪದಲ್ಲೇ ಇದ್ದುದರಿಂದ ಹಲವು ಮಂದಿ ಯಹೂದ್ಯರು ಆ ಫಲಕವನ್ನು ಓದಿದರು. ಅದನ್ನು ಹಿಬ್ರಿಯ, ಲತೀನ್ ಮತ್ತು ಗ್ರೀಕ್ ಭಾಷೆಯಲ್ಲಿ ಬರೆಯಲಾಗಿತ್ತು. ಆದುದರಿಂದ ಯಹೂದ್ಯರ ಮುಖ್ಯ ಯಾಜಕರು ಪಿಲಾತನಿಗೆ, ಯಹೂದ್ಯರ ಅರಸ ಎಂದು ಬರೆಯುವುದು ಬೇಡ, ತಾನು ಯಹೂದ್ಯರ ಅರಸನೆಂದು ಹೇಳಿಕೊಂಡವನು ಎಂದು ಬರೆಯಿರಿ ಎಂದರು. ಅದಕ್ಕೆ ಪಿಲಾತನು, ನಾನು ಬರೆದಿದ್ದು ಬರದಾಯಿತು ಎಂದನು. ಯೇಸುವನ್ನು ಶಿಲುಬೆಗೇರಿಸಿದ ಬಳಿಕ ಸೈನಿಕರು ಯೇಸುವಿನ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಪಾಲಿನಂತೆ 4 ಪಾಲುಗಳನ್ನು ಮಾಡಿ ಹಂಚಿಕೊಂಡರು. ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರಿಗೂ ಹೆಣೆದಂತಾಗಿತ್ತು. ಅದನ್ನು ತೆಗೆದುಕೊಂಡು ಅವರು ತಮ್ಮೊಳಗೆ, ಇದನ್ನು ಹರಿಯುವುದು ಬೇಡ, ಚೀಟು ಹಾಕಿ ಯಾರ ಪಾಲಿಗೆ ಬರುವುದೋ ನೋಡೋಣ ಎಂದು ಮಾತನಾಡಿಕೊಂಡು ಹಾಗೆಯೇ ಮಾಡಿದರು. ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು, ನನ್ನ ಅಂಗಿಗಾಗಿ ಚೀಟು ಹಾಕಿದರು ಎಂಬ ಪವಿತ್ರ ಗ್ರಂಥದ ವಾಕ್ಯ ಹೀಗೆ ನೆರವೇರಿತು. ಯೇಸುವಿನ ತಾಯಿಯ ಸಹೋದರಿ ಕ್ಲೋಪನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲೇ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯನನ್ನು ಕುರಿತು, ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇದಾದ ಮೇಲೆ ಯೇಸು ಸ್ವಾಮಿ ನೆರವೇರಬೇಕಾದದ್ದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದಿದ್ದು ಈಡೇರುವಂತೆ ನನಗೆ ದಾಹವಾಗಿದೆ ಎಂದು ನುಡಿದರು. ಬಳಿಯಲ್ಲೇ ಹುಳಿರಸ ತುಂಬಿದ ಪಾತ್ರೆ ಹೊಂದಿತ್ತು. ಅವರು ಸ್ಪಂಜನ್ನು ಆ ಹುಳಿರಸದಲ್ಲಿ ತೋಯಿಸಿ ಈ ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಯೇಸುವಿನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ಸೇವಿಸುತ್ತಲೇ, ಎಲ್ಲ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಅಂದು ಪಾಸ್ಕ ಹಬ್ಬದ ಇಂದಿನ ದಿನ. ಮಾರನೆಯ ದಿನ ಸಬ್ಬತ್ ದಿನವೂ ದೊಡ್ಡ ಹಬ್ಬವೂ ಆಗಿತ್ತು. ಸಬ್ಬತ್ ದಿನದಂದು ಶವಗಳು ಶಿಲುಬೆಯ ಮೇಲೆ ತೂಗಾಡುವುದು ಸರಿಯಿಲ್ಲ ಎಂದುಕೊಂಡು ಶಿಲುಬೆಗೇರಿಸಲಾಗಿದ್ದವರ ಕಾಲುಗಳನ್ನು ಮುರಿದು ಅವರ ಶವವನ್ನು ಅಂದೇ ತೆಗೆಸಿಬಿಡಲು ಯಹೂದ್ಯರು ಪಿಲಾತನಿಂದ ಅಪ್ಪಣೆ ಕೇಳಿಕೊಂಡರು. ಅಂತೆಯೇ ಸೈನಿಕರು ಬಂದು ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಮೊದಲನೆಯವನ ಮತ್ತು ಎರಡನೆಯವನ ಕಾಲುಗಳನ್ನು ಮುರಿದರು. ತರುವಾಯ ಯೇಸುವಿನ ಬಳಿಗೆ ಬಂದರು. ಯೇಸು ಆಗಲೇ ಸತ್ತಿ ಹೋಗಿರುವುದನ್ನು ಕಂಡು ಅವರ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ
ಜೋಳ ಹಾಗೂ ಹಗುರು ಕಲಿಸಿದ 30 ಕಿಲೋಗ್ರಾಮಿನಷ್ಟು ಚೂರ್ಣವನ್ನು ತಂದಿದ್ದರು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದು ಯಹೂದ್ಯರ ಶವ ಸಂಸ್ಕಾರದ ಪದ್ಧತಿಯಂತೆ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರು ಮಡಿಯಲ್ಲಿ ಸುತ್ತಿದರು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಅದುವರೆಗೂ ಯಾರ ಶವವನ್ನು ಇಡದ ಹೊಸ ಸಮಾಧಿ ಇತ್ತು. ಸಮಾಧಿಯು ಹತ್ತಿರದಲ್ಲೇ ಇದ್ದುದರಿಂದ ಹಾಗೂ ಮರುದಿನ ಪಾಸ್ಕ ಹಬ್ಬವಾದುದರಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಅಲ್ಲೇ ಸಮಾಧಿ ಮಾಡಿದರು. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಮಾನ್ಯವಾಗಿ ಎಲ್ಲರ ಜೀವನ ಚರಿತ್ರೆ ಪ್ರಾರಂಭವಾಗುವುದು ಅವರ ಜನನದಿಂದ. ಆದರೆ ಯೇಸು ಪ್ರಭುವಿನ ಜೀವನ ಚರಿತ್ರೆ ಪ್ರಾರಂಭವಾಗುವುದು ಅವರ ಮರಣದ ಗಳಿಗೆಯಿಂದ ಎಂದರೆ ಆಶ್ಚರ್ಯವಾಗಬಹುದು ಮತ್ತು ತಪ್ಪಾಗುವುದಿಲ್ಲ. ಹೊಸ ಒಡಂಬಡಿಕೆಯ ಮೊದಲ ಬರವಣಿಗೆಗಳಲ್ಲಿ ಒಂದಾದ ಸಂತ ಪೌಲರ ಬರವಣಿಗೆಗಳು, ಪತ್ರಗಳು ಮತ್ತು ಶುಭ ಸಂದೇಶಗಳಲ್ಲಿ ಪ್ರಥಮ ಶುಭ ಸಂದೇಶ ಸಂತ ಮಾರ್ಕರ ಶುಭ ಸಂದೇಶ, ಈ ಪತ್ರಗಳಲ್ಲಿ ಮತ್ತು ಶುಭ ಸಂದೇಶಗಳಲ್ಲಿ ಯೇಸು ಸ್ವಾಮಿಯ ಜನನದ ಪ್ರಕರಣವನ್ನು ನಾವು ಕಾಣುವುದಿಲ್ಲ. ಪ್ರಿಯರೇ, ಯೇಸು ಮೃತರಾಗಿ ಪುನರುತ್ಥಾನರಾದ ನಂತರ ಸುಮಾರು 60 ವರ್ಷಗಳ ನಂತರ ಗ್ರೀಕ್ ಜನರಿಗಾಗಿ ಬರೆಯಲಾದ ಲೂಕರ ಶುಭ ಸಂದೇಶದಲ್ಲಿ ಹೊರನಾಡಿನ ಜನರಿಗೆ ಯೇಸು ಸ್ವಾಮಿಯ ಜೀವನದ ಸಂಪೂರ್ಣ ಚರಿತ್ರೆಯನ್ನು ನೀಡಲು ಯೇಸು ಸ್ವಾಮಿಯ ಜನನದ ವೃತ್ತಾಂತವನ್ನು ಬರೆಯಲಾಗಿದೆ. ಮತ್ತು ಯಹೂದ್ಯರ ಬಳಕೆಗಾಗಿ ಬರೆಯಲಾದ ಸಂತ ಮತ್ತಾಯರ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಅಬ್ರಾಹಮನ ವಂಶಕ್ಕೆ ಸೇರಿದವರು, ದಾವೀದರಸನ ವಂಶಕ್ಕೆ ಸೇರಿದರು ಎಂದು ಸಾಬೀತುಪಡಿಸಲು ಮತ್ತಾಯನು ತನ್ನ ಮೊದಲನೇ ಅಧ್ಯಾಯದಲ್ಲಿ ಪ್ರಭು ಯೇಸುವಿನ ಜನನದ ವಿಚಾರಗಳನ್ನು ನೀಡುತ್ತಾನೆ. ಪ್ರಿಯರೇ, ಅಂದರೆ ಶುಭ ಸಂದೇಶಗಳು ಮೊದಲು ಬರೆದಾಗ ಪ್ರಭು ಯೇಸುವಿನ ಮರಣಕ್ಕೆ ಪುನರುತ್ಥಾನಕ್ಕೆ ಆದ್ಯತೆಯನ್ನು ನೀಡಿದರು ಎಂಬುದನ್ನು ನಾವು ಇದರ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಹಲವಾರು ವರ್ಷಗಳ ನಂತರ ಯೇಸು ಸ್ವಾಮಿಯ ಜನನವನ್ನು ಆಚರಿಸಲು ಪ್ರಾರಂಭ ಮಾಡಿದರು. ಆದ್ದರಿಂದ ಪ್ರಿಯರೇ, ಇಂದು ಶುಭ ಶುಕ್ರವಾರ ತಾಯಿ ಧರ್ಮಸಭೆ ಯೇಸು ಸ್ವಾಮಿ ನಮಗೋಸ್ಕರ ಲೋಕ ಕಲ್ಯಾಣಕ್ಕಾಗಿ, ಪಾಪಿಗಳ ರಕ್ಷಣೆಗಾಗಿ ಕಲ್ವಾರಿ ಬೆಟ್ಟದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದನ್ನು ಧ್ಯಾನಿಸಲು ಕರೆ ನೀಡುತ್ತದೆ. ಕ್ರಿಸ್ತನ ಶಿಲುಬೆಯ ಮರಣದ ಉಲ್ಲೇಖವಿಲ್ಲದೆ ಯಾವ ಬರವಣಿಗೆಗಳು, ಕ್ರೈಸ್ತ ಬರವಣಿಗೆಗಳು ಸಂಪೂರ್ಣವಾಗುವುದಿಲ್ಲ. ಕ್ರಿಸ್ತನ ಶಿಲುಬೆಯ ಮರಣದ ಉಲ್ಲೇಖವಿಲ್ಲದೆ ಯಾವ ಕ್ರೈಸ್ತ ವಿಶ್ವಾಸ ಸಿದ್ಧಾಂತಗಳು ಕೂಡ ಪರಿಪೂರ್ಣವಾಗುವುದಿಲ್ಲ. ಆದ್ದರಿಂದ ಕ್ರಿಸ್ತನ ಶಿಲುಬೆಯ ಮರಣದ ಅಡಿಪಾಯದ ಮೇಲೆ ಎಲ್ಲ ಕ್ರೈಸ್ತ ಸಾಹಿತ್ಯವು ಬರೆಯಲ್ಪಡುತ್ತದೆ ಎಂಬುದನ್ನು ನಾವು ಇದರ ಮುಖೇನ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಸಂತ ಪೌಲರು ಕೊರಿಂಥರಿಗೆ ಮೊದಲನೇ ಪತ್ರ ಅಧ್ಯಾಯ 2:2 ಇದನ್ನು ಉಲ್ಲೇಖಿಸುತ್ತಾರೆ. ನಾನು ನಿಮ್ಮೊಡನೆ ಇದ್ದಾಗ ಯೇಸು ಕ್ರಿಸ್ತರನ್ನು, ಅದು ಶಿಲುಬೆಗೇರಿಸಲಾದ ಯೇಸು ಕ್ರಿಸ್ತರನ್ನು, ಯೇಸುವನ್ನು ಹೊರತು ಬೇರಾವುದನ್ನು ಅರಿಯಲು ನಾನು ಬಯಸಲಿಲ್ಲ. ಅಂದರೆ ಪ್ರಭು ಯೇಸು ಶಿಲುಬೆಯಲ್ಲಿ ಮೃತರಾದರೂ ನಮಗೋಸ್ಕರ ಅವರು ತಮ್ಮ ಪ್ರಾಣವನ್ನು ಅರ್ಪಿಸಿದರು, ನಮಗೋಸ್ಕರ ಅವರು ತಮ್ಮ ಪ್ರೀತಿಯನ್ನು ಧಾರೆ ಎರೆದರು ಎಂಬುದು ಕ್ರೈಸ್ತ ವಿಶ್ವಾಸದ ಅಡಿಪಾಯವಾಗಿದೆ. ಕ್ರಿಸ್ತ ಯೇಸು ಶಿಲುಬೆಯ ಮೇಲೆ ಮರಣ ಹೊಂದಿದ ಈ ದಿನ ನಮ್ಮೆಲ್ಲರ ಜನನದ ದಿನವಾಗಿದೆ. ಹೀಗಾಗಿ ನಮಗಿದು ಶುಭ ದಿನ. ಆದ್ದರಿಂದ ನಾವು ಇದನ್ನು ಶುಭ ಶುಕ್ರವಾರವೆಂದು ಕರೆಯುತ್ತೇವೆ, ಶೋಕ ಶುಕ್ರವಾರವೆಂದು ನಾವು ಕರೆಯುವುದಿಲ್ಲ. ಶಿಲುಬೆ ಅವಮಾನದ ಸಂಕೇತವಲ್ಲ, ಬದಲಾಗಿ ಇದು ಅಭಿಮಾನದ ಸಂಕೇತವಾಗಿದೆ. ಶಿಲುಬೆ ಹತಾಶೆಯ ಕುರುಹಲ್ಲ, ಬದಲಾಗಿ ಇದು ಚೈತನ್ಯದ ಸಾಧನವಾಗಿದೆ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಕ್ರಿಸ್ತರ ಈ ಒಂದು ಶಿಲುಬೆಯ ಮರಣ ಕ್ರೈಸ್ತ ಇತಿಹಾಸದಲ್ಲಿ ಪ್ರಭು ಯೇಸುವಿನ ಒಂದು ಜೀವನದ ಪರಾಕಾಷ್ಠೆ ಎಂದರೆ ತಪ್ಪಾಗಲಾರದು. ಪ್ರಭು ಯೇಸು ಯಾವ ರೀತಿಯಲ್ಲಿ ಈ ಶಿಲುಬೆಯಲ್ಲಿ ವೇದನೆಯನ್ನು, ಯಾತನೆಯನ್ನು
ಒಂದು ಚಿಕ್ಕ ಚಿಂತನೆಯನ್ನು ನೀಡಲು ನಾನು ಬಯಸುತ್ತೇನೆ. ಪ್ರಭು ಯೇಸು ಅನುಭವಿಸಿದಂತಹ ಶುಭ ಶುಕ್ರವಾರದಂದು ಅನುಭವಿಸಿದಂತಹ ಆ ಒಂದು ಘೋರ ಯಾತನೆಯನ್ನು ನಾವು ಪ್ರಮುಖವಾಗಿ 3 ಭಾಗಗಳಲ್ಲಿ ವಿಭಾಗಿಸಿ ಧ್ಯಾನಿಸಬಹುದಾಗಿದೆ. ಪ್ರಪ್ರಥಮವಾಗಿ ಪ್ರಭು ಯೇಸು ದೈಹಿಕ ಯಾತನೆ ಅಥವಾ ಶಾರೀರಿಕ ಯಾತನೆಯನ್ನು ಅನುಭವಿಸುವುದನ್ನು ನಾವು ಕಾಣುತ್ತೇವೆ. ದೈಹಿಕ ಯಾತನೆ ಎಂದರೇನು? ನಮಗೆ ಯಾರಿಗಾದರೂ ನಮ್ಮ ಶರೀರದ ಯಾವುದಾದರೂ ಅಂಗಾಂಗಗಳಿಗೆ ಗಾಯವಾದಾಗ, ಯಾರಾದರೂ ನಮಗೆ ಚುಚ್ಚಿದಾಗ, ಅಥವಾ ನಮಗೆ ಅಪಘಾತವಾದಾಗ, ನಮಗೆ ಯಾರಾದರೂ ಹೊಡೆದಾಗ ನಾವು ಯಾತನೆ ನೋವನ್ನು ಅನುಭವಿಸುತ್ತೇವೆ. ಇದನ್ನು ನಾವು ದೈಹಿಕ ಯಾತನೆ ಎಂದು ನಾವು ಕರೆಯುತ್ತೇವೆ. ಯೇಸುವನ್ನು ಸೆರೆಯಾಳಾಗಿ ಬಂಧಿಸಿದ ನಂತರ ಪಿಲಾತನ ಬಳಿಗೆ ಅವರನ್ನು ಕರೆತರಲಾಗಿದೆ. ಪ್ರಭು ಯೇಸುವಿನ ಬಗ್ಗೆ ಇಲ್ಲಸಲ್ಲದ ದೂಷಣೆಗಳನ್ನು ಮಾಡಲಾಗಿದೆ. ಯೇಸು ಸ್ವಾಮಿ ದೇವರ ಪುತ್ರ ಎಂದು ತನ್ನನ್ನೇ ಸ್ವಯಂ ಘೋಷಿಸಿಕೊಂಡಿದ್ದಾನೆ, ಯಹೂದ್ಯರ ಅರಸ ಎಂದು ಘೋಷಣೆ ಮಾಡಿದ್ದಾನೆ ಎಂದು ಆತನನ್ನು ದೂಷಿಸಲಾಯಿತು. ಪಿಲಾತನು ಯೇಸು ಸ್ವಾಮಿ ನಿರಪರಾಧಿ ಎಂದು ತಿಳಿದಿದ್ದರೂ ಸಹ ಆತನು ಪ್ರಭು ಯೇಸುವಿಗೆ ಶಿಕ್ಷೆ ನೀಡಲು ಮುಂದಾಗುತ್ತಾನೆ. ಪ್ರಿಯರೇ, ಬಹುಶಃ ಜಗತ್ತಿನಲ್ಲಿ ಯಾವ ಮನುಷ್ಯನು ಅಲ್ಲಿಯವರೆಗೆ ಅನುಭವಿಸಿರದ ಅಥವಾ ಇನ್ನು ಮುಂದೆಯೂ ಎಂದೆಂದೂ ಅನುಭವಿಸದಂತಹ ಘೋರ ಯಾತನೆಯನ್ನು ಪ್ರಭು ಯೇಸುವಿಗೆ ಶುಭ ಶುಕ್ರವಾರದಂದು ನೀಡಲಾಯಿತು ಎಂದು ನಾವು ಅರಿತುಕೊಳ್ಳಬೇಕಾಗುತ್ತದೆ. ಪ್ರಪ್ರಥಮವಾಗಿ ಪ್ರಭು ಯೇಸುವಿಗೆ ನೀಡಿದಂತಹ ಯಾತನೆಗಳಲ್ಲಿ ಚಾಟಿಯಿಂದ ಹೊಡೆದರು. ಪ್ರಭು ಯೇಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆದರು. ಸಾಮಾನ್ಯವಾಗಿ ನಾವು ಹಳ್ಳಿಯ ಕಡೆ ನೋಡ್ತೇವೆ, ಚಾಟಿಯನ್ನು ಅಥವಾ ಚಾಟಿ ಕೋಲು ಅಥವಾ ಬಾರುಕೋಲು ಎಂದು ನಾವು ಕರೆಯುತ್ತೇವೆ. ಚಾಟಿಯ ಕೋಲನ್ನು ಪ್ರಾಣಿಗಳನ್ನು ಹತೋಟಿಯಲ್ಲಿಡಲು ಪ್ರಯೋಗ ಮಾಡುವಂತಹ ಒಂದು ಸಾಧನವಾಗಿದೆ. ಪ್ರಭು ಯೇಸುವನ್ನು ಈ ಚಾಟಿಯಿಂದ ಹೊಡೆದಾಗ ಈ ಚಾಟಿಯು ಚರ್ಮದಿಂದ ಹೆಣೆಯಲ್ಪಟ್ಟಿತ್ತು. ಒಬ್ಬ ವ್ಯಕ್ತಿ, ಒಬ್ಬ ಅಪರಾಧಿ ಬಹಳಷ್ಟು ನೋವನ್ನು ಅನುಭವಿಸಲೆಂದು, ಆತನ ಶರೀರದಲ್ಲಿ ರಕ್ತಸ್ರಾವವಾಗಲೆಂದು ಈ ಒಂದು ಚರ್ಮದ ಒಂದು ಹಗ್ಗಕ್ಕೆ ಕುರಿಗಳ ಮೂಳೆಗಳನ್ನು ಮತ್ತು ಲೋಹದ ತುಂಡುಗಳನ್ನು ಸೇರಿಸಲಾಗಿತ್ತು. ಆದ್ದರಿಂದ ನಾವು ಊಹೆ ಮಾಡಿಕೊಳ್ಳಬೇಕು, ಪ್ರಭು ಯೇಸುವಿಗೆ ಚಾಟಿಯ ಏಟು ಬಿದ್ದದ್ದು ಎಂದಾಕ್ಷಣ ಆ ಮೂಳೆ ಮತ್ತು ಲೋಹದ ತುಂಡುಗಳಿಂದ ಪ್ರಭು ಯೇಸುವಿನ ಶರೀರಕ್ಕೆ ಅವುಗಳು ಹೊಕ್ಕಿ ರಕ್ತದ ಮಾಂಸವು ಹೊರಬಂದು ರಕ್ತವು ಚಿಮ್ಮುತ್ತಿದ್ದುದನ್ನು ನಾವು ಊಹಿಸಿಕೊಳ್ಳಲು ಅಸಾಧ್ಯವಾಗುತ್ತದೆ. ಅವರ ಕೈಗಳನ್ನು ಕಂಬಕ್ಕೆ ಕಟ್ಟಿ ರೋಮಾಪುರದ ಸೈನಿಕರು ಚಾಟಿಗಳನ್ನು ಬೀಸುತ್ತಿದ್ದರು. ಆದ್ದರಿಂದ ಇದು ಅತ್ಯಂತ ಘೋರವಾದ ಒಂದು ನೋವನ್ನು ಯೇಸುಸ್ವಾಮಿ ಶುಭ ಶುಕ್ರವಾರದಂದು ಅನುಭವಿಸಿದರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಪ್ರಿಯರೇ, ಪ್ರಭು ಯೇಸು ಮೊದಲೇ ನುಡಿದಿದ್ದರು. ಮಾರ್ಕನ ಶುಭ ಸಂದೇಶ ಅಧ್ಯಾಯ 10:34 ಆತನ ಮೇಲೆ ಉಗುಳುವರು. ಯೇಸು ಸ್ವಾಮಿಗೆ ಉಗುಳುವುದನ್ನು ನಾವು ನೋಡುತ್ತೇವೆ. ಕೊರಡೆಯಿಂದ ಹೊಡೆವರು, ಅನಂತರ ಕೊಂದು ಹಾಕುವರು. ಆದ್ದರಿಂದ ಚಾಟಿಯ ಏಟುಗಳಿಂದ ಪ್ರಭು ಯೇಸುವಿನ ಶರೀರದ ಮಾಂಸದ ಗುಡ್ಡೆಗಳು ಕಿತ್ತು ಬರುವುದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಎರಡನೇದಾಗಿ ಪ್ರಭು ಯೇಸುವಿಗೆ ಕೇವಲ ಚಾಟಿಯಿಂದ ಹೊಡೆದದ್ದು ಮಾತ್ರವಲ್ಲ, ಅವರ ಶಿರಸ್ಸಿಗೆ, ಅವರ ತಲೆಗೆ ಮುಳ್ಳಿನ ಕಿರೀಟವನ್ನು ಕೂಡ ತೊಡಿಸುತ್ತಾರೆ. ಈಗ ಶರೀರದಿಂದ ರಕ್ತ ಹರಿದು ಬಂದಿದೆ. ಈಗ ತಮಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿ ಅವರಿಗೆ ಹೊಡೆದಂತಹ ಏಟುಗಳಿಂದ ತಲೆಯೊಳಗೆ ಮುಳ್ಳಿನ ಕಿರೀಟದ ಮುಳ್ಳುಗಳು ಹೊಕ್ಕಿ ರಕ್ತವು ಇಡೀ ಶರೀರದ ಮೇಲೆ ಬರುವುದನ್ನು ನಾವು ಕಾಣುತ್ತೇವೆ. ಇದು ಶಿಕ್ಷೆಯ ಮುಂದಿನ ಹಂತವಾಗಿದೆ. ಶಿರದಿಂದ ಬರುವ ರಕ್ತ ಮುಖದಲ್ಲಿ ಹರಿಯುತ್ತಿದೆ. ಯೇಸು ಬಹಳಷ್ಟು ಸಹ್ಯವಾಗಿದ್ದಾರೆ. ಆದ್ದರಿಂದ ಅವರು ಮೊದಲೇ ನುಡಿದಿದ್ದರು. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡ್ತೇವೆ 52:14 ಹೇಗೆ ದೇವರ ದಾಸ ಯಾತನೆಯನ್ನು ಅನುಭವಿಸುತ್ತಾನೆ ಎಂಬುದನ್ನು ನಾವು ಧ್ಯಾನಿಸಬಹುದಾಗಿದೆ. 14 ಯೆಶಾಯನ ಪ್ರವಾದಿಯ ಗ್ರಂಥ 52 ನುಡಿಯುತ್ತದೆ, ಆತನ ಮುಖ ನರಮಾನವರ ಮುಖಕ್ಕಿಂತ ಆತನ ರೂಪ ನರಪುತ್ರನ ರೂಪಕ್ಕಿಂತ ಭಾರವಾಗಿದೆ. ಈಗ ಯೇಸುಸ್ವಾಮಿಯ ಏಟುಗಳಿಂದ ಅವರ ಮುಖದ ಛಾಯೆಯು, ಮುಖದ ರೂಪವು ಬದಲಾಗಿದೆ. ಮೂರನೇದಾಗಿ ಯೇಸು ಸ್ವಾಮಿಗೆ ನೀಡುವಂತಹ ದೈಹಿಕ ಯಾತನೆ, ಭಾರವಾದ ಶಿಲುಬೆಯನ್ನು ಯೇಸು ಸ್ವಾಮಿಯ ಭುಜಕ್ಕೆ ಹೊರಿಸುತ್ತಾರೆ. ಒಂದೆಡೆ ಶರೀರಕ್ಕೆ ಏಟು ಬಿದ್ದಿದೆ, ಎರಡನೇದಾಗಿ ಅವರ ಶಿರಸ್ಸಿಗೆ ಏಟು ಬಿದ್ದಿದೆ. ಈಗ ಮೂರನೇದಾಗಿ ಪ್ರಭು ಯೇಸು ಸರಿಸುಮಾರು 2 ಕಿಲೋಮೀಟರ್ಗಳ ದೂರದಷ್ಟು ಯೇಸು ಸ್ವಾಮಿ ಆ ಶಿಲುಬೆಯನ್ನು ಹೊತ್ತು ನಡೆಯುತ್ತಾರೆ. ಭಾರವಾದ ಶಿಲುಬೆ, ಅದನ್ನು ಹೊತ್ತು ನಡೆಯುವಾಗ ಯೇಸು ಸ್ವಾಮಿ 3 ಬಾರಿ ಅವರು ಕುಸಿದು ನೆಲಕ್ಕೆ ಬೀಳುತ್ತಾರೆ ಎಂಬುದನ್ನು ನಾವು
ಉದ್ದಕ್ಕೂ ಅವರಿಗೆ ಉಗುಳುತ್ತಿದ್ದರು, ಅವರಿಗೆ ಅಪಹಾಸ್ಯ ಮಾಡುತ್ತಿದ್ದರು, ಅವರನ್ನು ನಿಂದನೆಗೆ ಒಳಪಡಿಸಿದರು ಮತ್ತು ಅವರಿಗೆ ಕಲ್ಲುಗಳನ್ನು ಎಸೆಯುತ್ತಿದ್ದರು ಎಂಬುದನ್ನು ನಾವು ಧ್ಯಾನಿಸಬಹುದಾಗಿದೆ. ನಾಲ್ಕನೇದಾಗಿ ಮತ್ತು ಅತ್ಯಂತ ಘೋರವಾದಂತಹ ನೋವು, ಪ್ರಭು ಯೇಸುವಿನ ಕೈಕಾಲುಗಳಿಗೆ ಮೊಳೆಗಳನ್ನು ಜಡಿಯುತ್ತಾರೆ. ಬಹಳಷ್ಟು ನೋವು ಪ್ರಭು ಯೇಸು ಅನುಭವಿಸುತ್ತಾರೆ. ಸಾಮಾನ್ಯವಾಗಿ ಶಿಲುಬೆಯಲ್ಲಿ ತೂಗಾಡ್ತಿದ್ದಂತಹ ವ್ಯಕ್ತಿ ಸಾಯುತ್ತಿದ್ದುದು ಉಸಿರಾಟದ ಕಷ್ಟದಿಂದ. ನಾವೆಲ್ಲರೂ ಯೋಚಿಸುತ್ತೇವೆ, ಮೊಳೆಗಳನ್ನು ಹಸ್ತಗಳ ಮೇಲೆ ಹೊಡೆಯುತ್ತಿರಲಿಲ್ಲ, ಮೊಳೆಗಳನ್ನು ಹೊಡೆಯುತ್ತಿದ್ದುದು ಸ್ನಾಯು ರಜ್ಜುಗಳಿಗೆ, ಇಲ್ಲಿ ಮಣಿಕಂಠಕ್ಕೆ ಅವರು ಹೊಡೆಯುತ್ತಿದ್ದರು. ಆದ್ದರಿಂದ ಶಿಲುಬೆಯಲ್ಲಿ ಮಣಿಕಂಠಕ್ಕೆ ಮೊಳೆಗಳನ್ನು ಹೊಡೆದಾಗ ರೋಮನ್ ಸೈನ್ಯಾಧಿಕಾರಿಗಳು ಮತ್ತು ಸೇನಾಧಿಪತಿಗಳು, ಸೈನಿಕರು ಚೆನ್ನಾಗಿ ಬಲ್ಲವರಾಗಿದ್ದರು. ಮಣಿಕಟ್ಟಿನಿಂದ ನಮ್ಮ ಭುಜದವರೆಗೆ ಒಂದು ಸ್ನಾಯು ರಜ್ಜು ಹೋಗುತ್ತದೆ. ಆ ಸ್ನಾಯು ರಜ್ಜು ಹರಿದು ಹೋದರೆ ಮನುಷ್ಯ ಉಸಿರಾಡಲು ಸಾಧ್ಯವಿಲ್ಲ. ಆದ್ದರಿಂದ ಶಿಲುಬೆಯಲ್ಲಿ ತೂಗಾಡುತ್ತಿರುವಂತಹ ವ್ಯಕ್ತಿ ತನ್ನ ಬೆನ್ನೆಲುಬಿನ ಬಲದಿಂದ ಆತನು ಉಸಿರಾಡಬೇಕಾಗುತ್ತದೆ. ಆದ್ದರಿಂದ ಯೇಸು ಸ್ವಾಮಿ 6 ಗಂಟೆಗಳ ಕಾಲ, ಬೆಳಗ್ಗೆ 9ರಿಂದ ಮಧ್ಯಾಹ್ನ 3ರವರೆಗೆ ಸತತವಾಗಿ ಉಸಿರಾಡಲು ಕಷ್ಟಪಟ್ಟು ತಮ್ಮ ಬೆನ್ನೆಲುಬಿನಿಂದ ಉಸಿರಾಡುತ್ತಾ ಬಹಳಷ್ಟು ವೇದನೆಯನ್ನು ಅನುಭವಿಸುತ್ತಾರೆ. ಆದ್ದರಿಂದ ಪ್ರಿಯರೇ, ಮೊಳೆಗಳ ಆ ಹೊಡೆತ ಪ್ರಭು ಯೇಸುವನ್ನು ತನ್ನ ಪ್ರಾಣವನ್ನು ಹಿಡಿಯುವಷ್ಟು ನೋವನ್ನು ಯೇಸು ಸ್ವಾಮಿ ಅನುಭವಿಸುತ್ತಾರೆ ಮತ್ತು ಅವರಿಗೆ ಈಟಿಯಿಂದ ತಿವಿಯಲಾಯಿತು. ಮೊಳೆಗಳ ಉದ್ದ 6ರಿಂದ 8 ಇಂಚು ಎಂದು ಅಂದಾಜಿಸಲಾಗಿದೆ. ಈಟಿಯಿಂದ ಅವರಿಗೆ ತಿವಿದಾಗ 3 ಇಂಚುಗಳನ್ನು ಒಳ ಹೋಗಿ ರಕ್ತವು ನೀರು ಹರಿಯಿತು ಎಂದು ನಾವು ಕಾಣುತ್ತೇವೆ. ವಿಜ್ಞಾನಿಗಳ ಪ್ರಕಾರ 5 ಲೀಟರಷ್ಟು ರಕ್ತ ಇದೆ. ಆ ರಕ್ತವು ಖಾಲಿಯಾದಾಗ ಶರೀರದಿಂದ ನೀರು ಬರುತ್ತದೆ ಅಂದರೆ ಯೇಸು ಸ್ವಾಮಿಯ ಶರೀರದಿಂದ ಬಹುತೇಕ ಎಲ್ಲ ರಕ್ತವು ಹೊರಬಂದಿತ್ತು. ಆದ್ದರಿಂದ ಅಂತಿಮವಾಗಿ ನೀರು ಹೊರಬರುವುದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಇಷ್ಟು ಘೋರ ಯಾತನೆ, ವೇದನೆ, ನೋವನ್ನು ಯೇಸು ಸ್ವಾಮಿ ದೈಹಿಕವಾಗಿ ಅನುಭವಿಸಿದ್ದಾರೆ ಎಂದು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಎರಡನೇದಾಗಿ ಪ್ರಿಯರೇ, ಯೇಸು ಸ್ವಾಮಿ ಕೇವಲ ದೈಹಿಕ ಯಾತನೆಯನ್ನು ಮಾತ್ರ ಅನುಭವಿಸಲಿಲ್ಲ, ಅವರು ಮಾನಸಿಕ ಆಘಾತ, ಭಾವನಾತ್ಮಕ ವೇದನೆಯನ್ನು ಕೂಡ ಅವರು ಅನುಭವಿಸುವುದನ್ನು ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿ ತನ್ನ ಹೆಸರಿಗೆ ತೇಜೋವಧೆಯಾದಾಗ, ತನ್ನ ಬಗ್ಗೆ ಇತರರು ಸುಳ್ಳು ಆರೋಪ ಮಾಡಿದಾಗ, ಆತನ ಬಗ್ಗೆ ನಿಂದನೆಯನ್ನು ಮಾಡಿದಾಗ ಆತನು ಭಾವನಾತ್ಮಕವಾಗಿ ಆಘಾತಕ್ಕೆ ಒಳಗಾಗುತ್ತಾನೆ ಅಥವಾ ಮಾನಸಿಕವಾಗಿ ಆತ ನೊಂದುತ್ತಾನೆ ತಿಳಿದುಕೊಳ್ಳಬಹುದಾಗಿದೆ. ಯೇಸು ಸ್ವಾಮಿ ಧಾರ್ಮಿಕ ನಾಯಕರಿಂದ ತಿರಸ್ಕರಿಸಲ್ಪಡುತ್ತಾರೆ. ಇದು ಪ್ರಭು ಯೇಸು ಅನುಭವಿಸಿದಂತಹ ಮೊದಲ ಒಂದು ಮಾನಸಿಕ ವೇದನೆಯಾಗಿದೆ, ಭಾವನಾತ್ಮಕ ಆಘಾತವಾಗಿದೆ. ಯೇಸು ಸ್ವಾಮಿಯನ್ನು ಪಿಲಾತನ ಮುಂದೆ ತಂದು ನಿಲ್ಲಿಸಲಾಯಿತು. ಯಾಜಕರು, ಪ್ರಧಾನ ವ್ಯಕ್ತಿಗಳು, ಫರಿಸಾಯರು, ಧರ್ಮಶಾಸ್ತ್ರಜ್ಞರು ಯೇಸು ಸ್ವಾಮಿಯ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡಿ ಪ್ರಭು ಯೇಸುವನ್ನು ತಿರಸ್ಕರಿಸಿದ್ದಾರೆ. ಅವರ ಹಣೆಗೆ ಬಹಳಷ್ಟು ಕೆಟ್ಟ ಹೆಸರನ್ನು ಅವರು ತಂದು ಇಟ್ಟಿದ್ದಾರೆ. ಈತನು ದೇವಪುತ್ರ, ಪಾಪಿಗಳ ರಕ್ಷಕ ಎಂದು ತನ್ನನ್ನೇ ಘೋಷಿಸಿಕೊಂಡಿದ್ದಾನೆ ಎಂಬ ದೂರನ್ನು ಯೇಸು ಸ್ವಾಮಿಯ ಮೇಲೆ ಹೊರಿಸಲಾಯಿತು. ಸತ್ಯದ ಪರ ನಿಲ್ಲಬೇಕಾಗಿದ್ದ ಯಾಜಕರು, ನ್ಯಾಯದ ಪರ ಧ್ವನಿ ಎತ್ತಬೇಕಾಗಿದ್ದ ನ್ಯಾಯಪಾಲಕರು, ಧರ್ಮಶಾಸ್ತ್ರವನ್ನು ಎತ್ತಿಡಿಯಬೇಕಾಗಿದ್ದ ಧರ್ಮಶಾಸ್ತ್ರಜ್ಞರು, ಇವರೆಲ್ಲರೂ ಯೇಸು ಸ್ವಾಮಿಯನ್ನು ತಿರಸ್ಕರಿಸುತ್ತಾರೆ. ಆದ್ದರಿಂದ ಇದು ಯೇಸು ಸ್ವಾಮಿಗೆ ಅತೀವ ನೋವನ್ನು ಉಂಟು ಮಾಡುತ್ತದೆ. ಜನರಿಗೆ ವೇಷಪಾಲಕರಾಗಬೇಕಾಗಿದ್ದ ಧಾರ್ಮಿಕ ನಾಯಕರುಗಳು, ಮಾರ್ಗ ತೋರಬೇಕಾಗಿದ್ದ ಮಾರ್ಗದರ್ಶಕರುಗಳು, ಸತ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಸತ್ಯ ಪ್ರಭು ಯೇಸುವನ್ನು ಅವರು ಅಲ್ಲಗಳೆಯುತ್ತಾರೆ ಮತ್ತು ಅವರ ಮುಖಕ್ಕೆ ಉಗುಳುತ್ತಾರೆ. ಇದು ಯೇಸು ಸ್ವಾಮಿ ಅನುಭವಿಸಿದಂತಹ ಒಂದು ಭಾವನಾತ್ಮಕ ವೇದನೆಯಾಗಿದೆ. ಒಂದೆಡೆ ಧಾರ್ಮಿಕ ನಾಯಕರುಗಳಿಂದ ಯೇಸು ಸ್ವಾಮಿ ತಿರಸ್ಕರಿಸಿಕೊಂಡರಾದರೆ, ಇನ್ನೊಂದೆಡೆ ಯೇಸು ಸ್ವಾಮಿ ರಾಜಕಾರಣಿಗಳಿಂದ ಮತ್ತು ಸರ್ಕಾರಗಳಿಂದ ಅವರು ತಿರಸ್ಕೃತಗೊಳ್ಳುತ್ತಾರೆ. ಮತ್ತೊಂದು ಭಾವನಾತ್ಮಕ ಆಘಾತ ಯೇಸು ಸ್ವಾಮಿ ಅನುಭವಿಸುವುದನ್ನು ನಾವು ನೋಡುತ್ತೇವೆ. ಪಿಲಾತನ ಮುಂದೆ ಯೇಸುವನ್ನು ಹಾಜರುಪಡಿಸಿದಾಗ ಯೇಸು ಸ್ವಾಮಿ ನಿರಪರಾಧಿ, ಸತ್ಯದ ಪರವಾಗಿ ಯೇಸು ಸ್ವಾಮಿ ತನ್ನ ಜೀವನವನ್ನು ಸಮರ್ಪಿಸಿಕೊಂಡಿದ್ದಾರೆ ಎಂದು ಅರಿತಿದ್ದ ಪಿಲಾತನು ಅಲ್ಲಿದ್ದಂತಹ ಜನಸಮೂಹಕ್ಕೆ, ಫರಿಸಾಯರು ಮತ್ತು ಮುಖ್ಯ ಯಾಜಕರು, ಪ್ರಧಾನ ಯಾಜಕರು, ಸದ್ದುಕಾಯರಿಗೆ ಭಯಪಟ್ಟು, ರೋಮನ್ ಚಕ್ರಾಧಿಪತಿಗೆ ಭಯಪಟ್ಟು ಆತನು ಯೇಸು ಸ್ವಾಮಿಗೆ ಶಿಕ್ಷೆ ವಿಧಿಸಲು ಮುಂದಾಗುತ್ತಾನೆ. ವಿಶ್ವದ ಒಡೆಯ ಅಪರಾಧಿಯ ಸ್ಥಾನದಲ್ಲಿ ಈಗ ನಿಂತಿದ್ದಾರೆ. ನ್ಯಾಯ ನೀಡಬೇಕಾಗಿರುವ ರಾಜಕಾರಣಿಗಳು ಮತ್ತು ರಾಜಕೀಯ ವ್ಯವಸ್ಥೆ ಅನ್ಯಾಯಕ್ಕೆ ಮಣೆ ಹಾಕಿರುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಏನೂ ತಪ್ಪ ಮಾಡದ ನಿರಪರಾಧಿ ಈಗ ಶಿಕ್ಷೆ ನೀಡಲು
ಅವರು ಮುಂದಾಗಿದ್ದಾರೆ. ಆದ್ದರಿಂದ ಯೇಸು ಸ್ವಾಮಿ ಧಾರ್ಮಿಕ ನಾಯಕರುಗಳಿಂದ ಮಾತ್ರವಲ್ಲ, ರಾಜಕಾರಣಿಗಳಿಂದ ಮತ್ತು ಅವರು ಸರ್ಕಾರದ ಅಧಿಕಾರಿಗಳಿಂದ ಕೂಡ ತಿರಸ್ಕೃತಗೊಳ್ಳುತ್ತಾರೆ. ಮೂರನೇದಾಗಿ ಪ್ರಿಯರೇ, ಯೇಸು ಸ್ವಾಮಿ ಸಾಮಾನ್ಯ ಜನರಿಂದ ತಿರಸ್ಕೃತಗೊಳ್ಳುತ್ತಾರೆ. ಯೇಸು ಸ್ವಾಮಿಯನ್ನು ಸಾವಿರಾರು ಜನರು ಹಿಂಬಾಲಿಸಿದ್ದರು. ಅವರಿಂದ ಹಲವಾರು ರೀತಿಯ ಫಲಾನುಭವಿಗಳನ್ನು ನಾವು ಯೇಸು ನೀಡಿದ ಫಲಗಳನ್ನು ಅವರು ಅನುಭವಿಸಿದ್ದರು. ಅವರು ನೀಡಿದಂತಹ ಎಲ್ಲ ಕೊಡುಗೆಗಳನ್ನು ಅವರು ಸ್ವೀಕರಿಸಿದ್ದರು. ಅವರಿಗೆ ಹಸಿವಾದಾಗ ಯೇಸು ಅವರಿಗೆ ಉಣಬಡಿಸಿದ್ದರು. ಕಾಯಿಲೆಯಿಂದಲಿದ್ದಾಗ ಅವರನ್ನು ಗುಣಪಡಿಸಿದ್ದರು. ಯೇಸು ಸ್ವಾಮಿ ಮಾಡಿದಂತಹ ಬೋಧನೆಗಳನ್ನು ಇವರು ಆಲಿಸಿದ್ದರು. ಇಂತಹ ವ್ಯಕ್ತಿಗಳು ಕರಿಗಳ ಭಾನುವಾರವನ್ನು ನಾವು ಧ್ಯಾನಿಸಿದ್ದೇವೆ. ಯೇಸು ಸ್ವಾಮಿ ಜೆರುಸಲೇಮ್ ಮಹಾನಗರಿಯನ್ನು ಪ್ರವೇಶಿಸುವಾಗ ಯೇಸು ಸ್ವಾಮಿಗೆ ಹೊಸಾನ, ದೇವರ ಪುತ್ರ ಸರ್ವೇಶ್ವರನ ನಾಮದಲ್ಲಿ ಬರುವವರಿಗೆ ಮಂಗಳವಾಗಲಿ ಎಂದು ಘೋಷಣೆ ಕೂಗಿದಂತಹ ವ್ಯಕ್ತಿಗಳು ಇಂದು ಶುಭ ಶುಕ್ರವಾರದಂದು ಯೇಸುವನ್ನು ಶಿಲುಬೆಗೇರಿಸಿ ಎಂದು ಅವರು ಕೂಗುತ್ತಾರೆ. ಹಲವಾರು ಅಪರಾಧಗಳನ್ನು ಮಾಡಿ ಸೆರೆಮನೆಯ ವಾಸದಲ್ಲಿದ್ದ ಬರಬ್ಬಾಸನಿಗೆ ಜಯಘೋಷವನ್ನು ಮಾಡುತ್ತಾ ಯೇಸು ಸ್ವಾಮಿಯನ್ನು ಸಾಮಾನ್ಯ ಜನರು ತಿರಸ್ಕೃತಗೊಳಿಸುತ್ತಾರೆ. ಇವೆಲ್ಲವೂ ಯೇಸು ಸ್ವಾಮಿಗೆ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಆಘಾತವನ್ನು ನೀಡುವುದನ್ನು ನಾವು ಕಾಣುತ್ತೇವೆ. ಮತ್ತು ಅಂತಿಮವಾಗಿ ಪ್ರಭು ಯೇಸು ತಮ್ಮ ಆಪ್ತ ಶಿಷ್ಯರಿಂದ ತಿರಸ್ಕೃತಗೊಳ್ಳುತ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಅಪಾರವಾಗಿ ಪ್ರೀತಿಸಿದ್ದರು. ಅವರು ಇದ್ದಂತಹ ವಿವಿಧ ವೃತ್ತಿಗಳಿಂದ ಅವರನ್ನು ತಾವೇ ಸ್ವತಃ ಆಯ್ದುಕೊಂಡು ಅವರಿಗೆ ತರಬೇತಿ ನೀಡಿ ಪ್ರೀತಿಯ ಬಗ್ಗೆ, ಸೇವೆಯ ಬಗ್ಗೆ ಅವರಿಗೆ ಕಲಿಸಿದ್ದರು. ಅವರ ಜೊತೆಗೂಡಿ ಊಟ ಮಾಡಿದ್ದರು. ತಾವು ಸುವಾರ್ಥ ಪ್ರಸಾರ ಮಾಡುವ ಸಮಯದಲ್ಲಿ ಅವರನ್ನು ವಿವಿಧ ಸ್ಥಳಗಳಿಗೆ ಅವರು ಕರೆದುಕೊಂಡು ಹೋಗಿದ್ದರು. ಇಂತಹ ಒಂದು ಆಪ್ತ ಶಿಷ್ಯವೃಂದ ಇವರಿಗೆ ನಂಬಿಕೆ ದ್ರೋಹ ಮಾಡುವಂಥದ್ದು ಮತ್ತು ಇವರನ್ನು ನಿರಾಕರಿಸುವುದು ಯೇಸು ಸ್ವಾಮಿಗೆ ಒಂದು ದೈಹಿಕ ಯಾತನೆಗಿಂತ ಮಾನಸಿಕ ವೇದನೆಯನ್ನು ಹೆಚ್ಚಾಗಿ ನೀಡಿತು ಎಂದರೆ ತಪ್ಪಾಗಲಾರದು. ಯೂದ ಇಸ್ಕರಿಯೋತನು ಕೇವಲ 30 ಬೆಳ್ಳಿ ನಾಣ್ಯಗಳಿಗೆ ಪ್ರಭು ಯೇಸುವನ್ನು ತಮ್ಮ ನಾಯಕನನ್ನು ಮಾರಲು ಮುಂದಾಗುತ್ತಾನೆ. ಪ್ರೇಷಿತರ ನಾಯಕ ಪೇತ್ರನು ಪ್ರಭು ಯೇಸುವನ್ನು 3 ಬಾರಿ ನಿರಾಕರಿಸುತ್ತಾನೆ. ಇಂತಹ ಒಂದು ವೇದನೆಯನ್ನು ಯೇಸು ಸ್ವಾಮಿ ಶುಭ ಶುಕ್ರವಾರದಂದು ಅನುಭವಿಸಿದರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯರೇ, ಅಂತಿಮವಾಗಿ ಯೇಸು ಸ್ವಾಮಿ ಕೇವಲ ಶಾರೀರಿಕ ವೇದನೆಯನ್ನು, ಯಾತನೆಯನ್ನು ಅನುಭವಿಸಿದರು ಮಾತ್ರವಲ್ಲ, ಯೇಸು ಸ್ವಾಮಿ ಮಾನಸಿಕ ವೇದನೆ ಮತ್ತು ಭಾವನಾತ್ಮಕ ಯಾತನೆಯನ್ನು ಅನುಭವಿಸಿದರು ಮಾತ್ರವಲ್ಲ, ಯೇಸು ಸ್ವಾಮಿ ಅಂತಿಮವಾಗಿ ಆಧ್ಯಾತ್ಮಿಕ ವೇದನೆ ಅಥವಾ ಆತ್ಮಿಕ ಬಾಧೆಯನ್ನು ಕೂಡ ಅನುಭವಿಸುತ್ತಾರೆ. ಒಂದು ಕಡೆ ಯೇಸು ಸ್ವಾಮಿ ಈ ಒಂದು ತಮ್ಮ ಜೀವನದ ಅಂತಿಮ ಗಳಿಗೆಯಲ್ಲಿ ಅವರು ಇರುವುದನ್ನು ನಾವು ಕಾಣುತ್ತೇವೆ. ಈ ಒಂದು ಆಧ್ಯಾತ್ಮಿಕ ವೇದನೆ ಎಂದರೇನು? ಇಡೀ ಜೀವನವೇ ಶೂನ್ಯವೆನಿಸಿದಂತಹ ಸಮಯ, ಎಲ್ಲರೂ ನನ್ನೊಡನೆ ಇದ್ದು ಯಾರೂ ಈಗ ನನ್ನ ಬಳಿ ಇಲ್ಲವೆಂಬುದಂತಹ ಅನಾಥ ಪ್ರಜ್ಞೆ, ಜೀವನದಲ್ಲಿ ಒಂಟಿತನ ಮತ್ತು ಖಾಲಿತನವನ್ನು ಅನುಭವಿಸಿದಂತಹ ಸಮಯ ಇದಾಗಿದೆ. ಆದ್ದರಿಂದ ಇದು ಆಧ್ಯಾತ್ಮಿಕ ವೇದನೆಯಾಗಿದೆ. ತಂದೆ ದೇವರಿಂದಲೇ ನಾನು ತಿರಸ್ಕೃತನಾದೆನೆಂಬ ಒಂದು ಶೂನ್ಯ ಭಾವನೆ ಯೇಸು ಸ್ವಾಮಿಯಲ್ಲಿ ಮೂಡಿಬರುವುದನ್ನು ನಾವು ಕಾಣುತ್ತೇವೆ. ತಂದೆ ದೇವರ ಚಿತ್ತವನ್ನು ನೆರವೇರಿಸಲು ನಾನು ಜಗತ್ತಿಗೆ ಬಂದಿದ್ದೇನೆ, ದೇವರ ಚಿತ್ತವನ್ನು ನೆರವೇರಿಸುವುದು ನನ್ನ ಆಹಾರ ಎಂದು ನುಡಿದಿದ್ದಂತಹ ಪ್ರಭು ಯೇಸು ಇಂದು ಬಹಳ ನಿರಾಶೆಯಲ್ಲಿ ಇರುವುದನ್ನು ನಾವು ಕಾಣುತ್ತೇವೆ. ಎಲ್ಲ ಸಂದರ್ಭಗಳಲ್ಲೂ ತಂದೆ ದೇವರು ನನ್ನೊಡನೆ ಇದ್ದಾರೆ ಎಂದು ಯೇಸು ಸ್ವಾಮಿ ಪುನಃ ಪುನಃ ಹೇಳಿದ್ದನ್ನು ನಾವು ನೋಡುತ್ತೇವೆ. ಜ್ಞಾನ ದೀಕ್ಷೆಯ ಸಮಯದಲ್ಲಿ ತಂದೆ ದೇವರ ವಾಣಿ ಅಂದು ಬಂದು ಹೇಳಿತು, ಈತನು ನನಗೆ ಪರಮ ಪ್ರಿಯನು, ನನ್ನ ಪುತ್ರನೂ ಆಗಿದ್ದಾನೆ, ಈತನ ಮಾತಿಗೆ ಕಿವಿಗೊಡಿ. ಪವಾಡಗಳನ್ನು ಮಾಡುವಾಗ ಯೇಸು ಸ್ವಾಮಿ ತಂದೆ ದೇವರನ್ನು ಸ್ಮರಿಸಿ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಅವರು ತಂದೆಯನ್ನು ಸ್ಮರಿಸುತ್ತಿದ್ದರು. ನಾವು ಅದನ್ನು ಶುಭ ಸಂದೇಶಗಳಲ್ಲಿ ನಾವು ಕಾಣುತ್ತೇವೆ. ಯೇಸು ಸ್ವಾಮಿ ಮಹಿಮಾ ರೂಪವನ್ನು ತಾಳಿದಾಗ ತಂದೆ ದೇವರ ಪ್ರಸನ್ನತೆಯನ್ನು ನಾವು ಕಾಣುತ್ತೇವೆ. ಇಂತಹ ಒಬ್ಬ ತಂದೆ ದೇವರು ಜೊತೆಗಿದ್ದವರು ಇಂದು ಇಲ್ಲ ಎಂಬ ಒಂದು ಶೂನ್ಯ ಭಾವನೆ ಯೇಸು ಸ್ವಾಮಿಯಲ್ಲಿ ಬರುತ್ತದೆ. ಯೋಹಾನನ ಸುವಾರ್ತೆ ಅಧ್ಯಾಯ 5:20 ಯೇಸು ಸ್ವಾಮಿ ನುಡಿಯುತ್ತಾರೆ, ಪುತ್ರನೆಂದರೆ ತಂದೆಗೆ ಅಥವಾ ಪಿತನಿಗೆ ಪ್ರೀತಿಯನ್ನು ನುಡಿಯುತ್ತಾರೆ. ಅದೇ ಯೋಹಾನನ ಸುವಾರ್ತೆ ಅಧ್ಯಾಯ 10:30 ನಾವು ನೋಡುತ್ತೇವೆ, ನಾನೂ ಪಿತನು ಒಂದೇ ಎಂದು ಯೇಸು ಸ್ವಾಮಿ ನುಡಿಯುತ್ತಾರೆ. ನನ್ನ ಬಳಿ ಬಾರದೆ ಯಾರೂ ಕೂಡ ತಂದೆಯನ್ನು ನೋಡಲು ಸಾಧ್ಯವೆಂದು ನುಡಿದಿದ್ದಂತಹ ಯೇಸು ಸ್ವಾಮಿ ಇಂದು ಅದೇ
ತಂದೆಯಿಂದ ಇದ್ದಂತಹ ಸಂಬಂಧ, ಐಕ್ಯತೆ, ಅನ್ಯೋನ್ಯತೆ ಎಲ್ಲವೂ ಶಿಲುಬೆಯಲ್ಲಿ ತೂಗಾಡ್ತಿರುವಾಗ ತಾವು ತಮ್ಮ ಪ್ರಾಣವನ್ನು ಅರ್ಪಿಸುವಂತಹ ಸಮಯದಲ್ಲಿ ಅನುಭವಿಸಿದಂತಹ ಆಧ್ಯಾತ್ಮಿಕ ಬೇನೆ, ಆಧ್ಯಾತ್ಮಿಕ ವ್ಯಾಧಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಮಾರ್ಕನ ಸಂದೇಶ ಅಧ್ಯಾಯ 15 ವಚನ 33ರಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಪವಿತ್ರ ಗ್ರಂಥವನ್ನು ಹಳೆಯ ಒಡಂಬಡಿಕೆಯಲ್ಲಿ ಚೆನ್ನಾಗಿ ಬಲ್ಲವರಾಗಿದ್ದರು. ಆದ್ದರಿಂದ ಕೀರ್ತನೆ 22 ವಚನ 1 ಅವರು ಶಿಲುಬೆಯಲ್ಲಿ ತೂಗಾಡುತ್ತಿರುವಾಗ ಅವರು ನುಡಿಯುವುದನ್ನು ನಾವು ಆಲಿಸುತ್ತೇವೆ. ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ನೀವು ಕೈ ಬಿಟ್ಟಿದ್ದೀರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಕೊನೆಗೆ ಅಂತಿಮವಾಗಿ ಯೇಸು ಸ್ವಾಮಿ ಈ ಒಂದು ಆಧ್ಯಾತ್ಮಿಕ ವ್ಯಾಧಿಯನ್ನು, ಬೇನೆಯನ್ನು, ನೋವನ್ನು ಅನುಭವಿಸುತ್ತಿರುವಂತಹ ಸಮಯದಲ್ಲಿ ತಮ್ಮ ಜೀವನವನ್ನು ತಂದೆ ದೇವರಿಗೆ ಸಮರ್ಪಿಸುತ್ತಾ ಅಂತಿಮವಾಗಿ ಅವರು ನುಡಿಯುತ್ತಾರೆ. ಲೂಕನ ಶುಭ ಸಂದೇಶಕ್ಕೆ 23 ವಚನ 46ರಲ್ಲಿ, ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ನುಡಿದು ಅವರು ತಮ್ಮ ಪ್ರಾಣವನ್ನು ಅರ್ಪಿಸುತ್ತಾರೆ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಶಿಲುಬೆಯಲ್ಲಿ ತೂಗಾಡುತ್ತಿರುವಂತಹ ಪ್ರಭು ಯೇಸು ನುಡಿಯುವುದು, ನಾನು ದೈಹಿಕ ವೇದನೆಯನ್ನು, ನೋವನ್ನು ಅನುಭವಿಸಿದ್ದೇನೆ, ಮಾನಸಿಕ ಮತ್ತು ಭಾವನಾತ್ಮಕ ಯಾತನೆಯನ್ನು ನಾನು ಅನುಭವಿಸಿದ್ದೇನೆ ಮತ್ತು ಅಂತಿಮವಾಗಿ ಆಧ್ಯಾತ್ಮಿಕ ಬೇನೆಯನ್ನು ಕೂಡ ನಾನು ಅನುಭವಿಸಿದ್ದೇನೆ. ಆದ್ದರಿಂದ ನೀವು ನಿಮ್ಮ ಎರಡೂ ಕೈಗಳನ್ನು ಚಾಚಿ ನಿಮ್ಮ ಪ್ರಾಣವನ್ನು ಇತರರಿಗೆ ನೀವು ಅರ್ಪಿಸಬೇಕಾಗುತ್ತದೆ. ನಿಮ್ಮ ನೆರೆಹೊರೆಯವರಿಗಾಗಿ, ಅವರು ದುಃಖದಲ್ಲಿದ್ದಾಗ ಅವರನ್ನು ಸಂತೈಸಲು, ಅವರಿಗೆ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಲು ಮತ್ತು ನಿಮ್ಮ ಶತ್ರುಗಳನ್ನು ಪ್ರೀತಿಸಲು ಪ್ರಭು ಯೇಸು ನಮಗೆ ಇಂದು ಕರೆ ನೀಡುತ್ತಿದ್ದಾರೆ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ನನ್ನ ಪುಟ್ಟ ಚಿಂತನೆಯನ್ನು ನಾನು ಶುಭ ಶುಕ್ರವಾರಕ್ಕೆ ಬರೆದ ಕೆಲವು ಸಾಲುಗಳ ಮೂಲಕ ಅಂತ್ಯಗೊಳಿಸಲು ಬಯಸುತ್ತೀನಿ. ಕೇಳಿತು ಧ್ವನಿಯೊಂದು ದುಃಖದಿಂದ, ಕೇಳಿತು ಧ್ವನಿಯೊಂದು ದುಃಖದಿಂದ, ಪ್ರೀತಿ ಇಲ್ಲದ ಒಣಗಿದ ಜಗತ್ತಿನಲ್ಲಿ ಕೇಳಿತು ಧ್ವನಿಯೊಂದು ದುಃಖದಿಂದ, ನೇತಾಡುತ್ತಿದೆ ಏಕೆ ಒಣಗಿದ ಮರದಲ್ಲಿ ಪ್ರೀತಿಯ ರಸನ ಶರೀರ. ನೇತಾಡುತ್ತಿದೆ ಏಕೆ ಒಣಗಿದ ಮರದಲ್ಲಿ ಪ್ರೀತಿಯ ರಸನ ಶರೀರ. ಶಾಂತಿ ಇಲ್ಲದ ಒಣಗಿದ ಜಗತ್ತಿನಲ್ಲಿ ಕೇಳಿತು ಧ್ವನಿಯೊಂದು ದುಃಖದಿಂದ, ತೂಗಾಡುತ್ತಿದೆ ಏಕೆ ಒಣಗಿದ ಮರದಲ್ಲಿ ಶಾಂತಿದಾತನ ಶರೀರ. ತೂಗಾಡುತ್ತಿದೆ ಏಕೆ ಒಣಗಿದ ಮರದಲ್ಲಿ ಶಾಂತಿದಾತನ ಶರೀರ. ಕ್ಷಮೆ ಇಲ್ಲದ ಒಣಗಿದ ಜಗತ್ತಿನಲ್ಲಿ ಕೇಳಿತು ಧ್ವನಿಯೊಂದು ದುಃಖದಿಂದ, ಜೋತು ಬಿದ್ದಿದ್ದೆ ಏಕೆ ಒಣಗಿದ ಮರದಲ್ಲಿ ಕ್ಷಮಾಧಾನಿಯ ಶರೀರ. ಜೋತು ಬಿದ್ದಿದೆ ಏಕೆ ಒಣಗಿದ ಮರದಲ್ಲಿ ಕ್ಷಮಾಧಾನಿಯ ಶರೀರ. ಒಣಗಿದ ಮರ ನುಡಿಯಿತು, ನಾನು ಮಾತ್ರ ಒಣಗಿಲ್ಲ, ಕ್ರಿಸ್ತನ ಶರೀರವೂ ಕೂಡ ಒಣಗಿದೆ. ಪ್ರೀತಿಯನ್ನು ಹಂಚಿ ಹಂಚಿ ಒಣಗಿದೆ, ಶಾಂತಿಯನ್ನು ಕೋರಿ ಕೋರಿ ಒಣಗಿದೆ, ಕ್ಷಮೆಯ ನೀಡಿ ನೀಡಿ ಒಣಗಿದೆ. ನಂತರ ಧ್ವನಿ ಪ್ರಶ್ನೆ ಕೇಳುವುದನ್ನೇ ನಿಲ್ಲಿಸಿತು.
ಧರ್ಮಸಭೆಗಾಗಿ. ಅತಿ ಪ್ರಿಯರೇ, ದೇವರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಅದಕ್ಕೆ ನಮ್ಮ ಪ್ರಭು ದೇವರು ವಿಶ್ವಾದ್ಯಂತ ಶಾಂತಿ, ಐಕ್ಯಮತ್ಯ ಹಾಗೂ ಸಂರಕ್ಷಣೆಯನ್ನು ಅನುಗ್ರಹಿಸಲಿ. ನಾವು ಶಾಂತಿ ಸಮಾಧಾನದಿಂದ ಜೀವಿಸುತ್ತಾ ಸರ್ವಶಕ್ತರಾದ ಅವರನ್ನು ಮಹಿಮೆಪಡಿಸುವಂತೆ ಮಾಡಲಿ ಎಂದು ಪ್ರಾರ್ಥಿಸೋಣ. ಮೊಣಕಾಲೂರಿ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಮಹಿಮೆಯನ್ನು ಕ್ರಿಸ್ತರಲ್ಲಿ ಎಲ್ಲ ಜನಾಂಗಗಳಿಗೆ ಪ್ರಕಟಿಸಿದ್ದೀರಿ. ನಿಮ್ಮ ದಯಾ ಕಾರ್ಯಗಳನ್ನು ಕಾದಿರಿಸಿರಿ. ಹೀಗೆ ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯು ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ನಿಮ್ಮ ನಾಮವನ್ನು ನಿರಂತರವಾಗಿ ನಿವೇದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎದ್ದು ನಿಲ್ಲೋಣ. ಜಗದ್ಗುರುವಿಗಾಗಿ ನಮ್ಮ ಪೂಜ್ಯ ತಂದೆ ಜಗದ್ಗುರು ಲಿಯೋರವರಿಗಾಗಿ ಪ್ರಾರ್ಥಿಸೋಣ. ಧರ್ಮಾಧ್ಯಕ್ಷ ವರ್ಗಕ್ಕೆ ಅವರನ್ನು ಆರಿಸಿಕೊಂಡ ನಮ್ಮ ಪ್ರಭುದೇವರು ಪವಿತ್ರ ಧರ್ಮಸಭೆಯ ಹಿತಕ್ಕಾಗಿ ದೇವರ ಪವಿತ್ರ ಪ್ರಜೆಯನ್ನು ಆಳುವುದಕ್ಕಾಗಿ ಅವರನ್ನು ಕ್ಷೇಮದಿಂದಲೂ ಸಂರಕ್ಷಣೆಯಿಂದಲೂ ಕಾದಿರಿಸಲೆಂದು ಪ್ರಾರ್ಥಿಸೋಣ. ಮೊಣಕಾಲೂರೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ನಿಯಮದ ಪ್ರಕಾರ ಸಕಲವು ನೆಲೆಗೊಂಡಿದೆ. ನಮ್ಮ ಪ್ರಾರ್ಥನೆಯನ್ನು ದಯಿಂದ ಆಲಿಸಿರಿ. ನೀವು ನಮಗಾಗಿ ಆರಿಸಿಕೊಂಡಿರುವ ವಿಶ್ವಗುರುವನ್ನು ನಿಮ್ಮ ಕರುಣೆಯಿಂದ ಕಾಪಾಡಿರಿ. ಈಗ ಸೃಷ್ಟಿಕರ್ತರಾದ ನಿಮ್ಮ ಆಳ್ವಿಕೆಯಲ್ಲಿರುವ ಕ್ರೈಸ್ತ ಪ್ರಜೆ ಅವರ ಅಧೀನದಲ್ಲಿ ತನ್ನ ವಿಶ್ವಾಸದ ಪುಣ್ಯ ಫಲಗಳಲ್ಲಿ ಪ್ರವೇಶಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎದ್ದು ನಿಲ್ಲೋಣ. ಯಾಜಕೀಯ ಹಾಗೂ ಇತರ ಸಕಲ ವರ್ಗದವರಿಗಾಗಿ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರಿಗಾಗಿಯೂ, ಸಹಾಯಕ ಧರ್ಮಾಧ್ಯಕ್ಷರುಗಳಿಗಾಗಿಯೂ, ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿಯೂ, ಗುರುಗಳಿಗಾಗಿಯೂ, ಸೇವಾದರ್ಶಿಗಳಿಗಾಗಿಯೂ ಮತ್ತು ಧರ್ಮಸಭೆಯ ಇನ್ನಿತರ ವರ್ಗದವರಿಗಾಗಿಯೂ ಹಾಗೂ ಸಕಲ ಕ್ರೈಸ್ತ ಭಕ್ತರಿಗಾಗಿಯೂ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪವಿತ್ರಾತ್ಮರ ಮುಖಾಂತರ ಧರ್ಮಸಭೆಯ ಪೂರ್ಣ ಶರೀರವನ್ನು ಪಾವನಗೊಳಿಸಿ ಪರಿಪಾಲಿಸುತ್ತೀರಿ. ನಿಮ್ಮ ಸೇವಾ ವರ್ಗದವರಿಗೆ ನಾವು ಮಾಡುವ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ನಿಮ್ಮ ಕೃಪಾವರದ ಕೊಡುಗೆಯಿಂದ ಅವರು ನಿಮಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೀಕ್ಷಾ ಸ್ನಾನದ ಅಭ್ಯರ್ಥಿಗಳಿಗಾಗಿ, ದೀಕ್ಷಾ ಸ್ನಾನಕ್ಕೆ ಸಿದ್ಧರಾಗುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭುದೇವರು ಅವರ ಹೃದಯದ ಕಣ್ಣುಗಳನ್ನು ತೆರೆಯಲಿ. ಹೀಗೆ ಅವರು ಹೊಸ ಜೀವವನ್ನೀಯುವ ಸ್ನಾನದಿಂದ ತಮ್ಮ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಪಡೆದು ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ನೆಲೆಸಲಾರಂಭಿಸುವಂತೆ ಮಾಡಬೇಕೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಧರ್ಮಸಭೆಯನ್ನು ಯಾವಾಗಲೂ ಹೊಸ ಸಂತತಿಯಿಂದ ಫಲವತ್ತಾಗಿ ಮಾಡುತ್ತೀರಿ. ದೀಕ್ಷಾ ಸ್ಥಾನದ ಅಭಿವೃದ್ಧಿಗಳ ವಿಶ್ವಾಸವನ್ನು, ಜ್ಞಾನವನ್ನು ಹೆಚ್ಚಿಸಿರಿ. ಹೀಗೆ ಇವರು ದೀಕ್ಷಾ ಸ್ನಾನದ ಬುಗ್ಗೆಯಲ್ಲಿ ಹೊಸದಾಗಿ ಹುಟ್ಟಿ ನಿಮ್ಮ ದತ್ತು ಮಕ್ಕಳ ಸಮೂಹಕ್ಕೆ ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರೈಸ್ತರ ಐಕ್ಯಮತ್ಯಕ್ಕಾಗಿ, ಕ್ರಿಸ್ತರನ್ನು ವಿಶ್ವಾಸಿಸುವ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರು ಸತ್ಯವನ್ನು ಪ್ರಾಮಾಣಿಕತೆಯಿಂದ ಹುಡುಕುವ ಎಲ್ಲರನ್ನೂ ಏಕಧರ್ಮ ಸಭೆಯಲ್ಲಿ ಒಟ್ಟುಗೂಡಿಸಿ ಕಾದಿರಿಸಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ
ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಚದುರಿ ಹೋದುದನ್ನು ಒಟ್ಟುಗೂಡಿಸಿದನ್ನು ಸಂರಕ್ಷಿಸುತ್ತೀರಿ. ನಿಮ್ಮ ಪುತ್ರರ ಮಂದೆಯನ್ನು ಕರುಣೆಯಿಂದ ಇಚ್ಛಿಸಿರಿ. ಒಂದೇ ದೀಕ್ಷಾ ಸ್ನಾನದಿಂದ ಪುನೀತರಾದ ಅವರೆಲ್ಲರೂ ವಿಶ್ವಾಸದ ಸಮಗ್ರತೆಯಲ್ಲೂ ಪ್ರೀತಿಯ ಬಾಂಧವ್ಯದಲ್ಲೂ ಒಂದಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಹೂದ್ಯರಿಗಾಗಿ ಪ್ರಾರ್ಥಿಸೋಣ. ದೈವ ವಾಕ್ಯವನ್ನು ಮೊತ್ತ ಮೊದಲು ಕೇಳುವ ಭಾಗ್ಯವನ್ನು ಪಡೆದ ಇವರು ದೈವನಾಮದ ಪ್ರೀತಿಯಲ್ಲೂ ಒಡಂಬಡಿಕೆಗೆ ಪ್ರಾಮಾಣಿಕರಾಗಿ ನಡೆದುಕೊಳ್ಳುವುದರಲ್ಲೂ ನಿರತರಾಗುವಂತೆ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ವಾಗ್ದಾನಗಳನ್ನು ಅಬ್ರಹಾಮನಿಗೂ ಆತನ ಸಂತತಿಗೂ ದಯಪಾಲಿಸಿದ್ದೀರಿ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ದಯದಿಂದ ಆಲಿಸಿರಿ. ಹೀಗೆ ನೀವು ನಿಮ್ಮ ಸ್ವಂತ ಪ್ರಜೆಯನ್ನಾಗಿ ಮೊದಲು ಆರಿಸಿಕೊಂಡ ಅವರು ರಕ್ಷಣೆ ಸಂಪೂರ್ಣತೆಯನ್ನು ಹೊಂದುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರೈಸ್ತೇತರಿಗಾಗಿ, ಕ್ರಿಸ್ತರನ್ನು ಇನ್ನೂ ವಿಶ್ವಾಸಿಸದೇ ಇರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಕೂಡ ಪವಿತ್ರಾತ್ಮರ ಜ್ಯೋತಿಯಿಂದ ತುಂಬಿ ರಕ್ಷಣೆಯ ಹಾದಿ ಹಿಡಿಯಲು ಶಕ್ತರಾಗಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರನ್ನು ವಿಶ್ವಾಸದ ಇರುವರು ನಿಮ್ಮ ಸಮ್ಮುಖದಲ್ಲಿ ಪ್ರಾಮಾಣಿಕ ಹೃದಯದಿಂದ ನಡೆಯುತ್ತಾ ಸತ್ಯವನ್ನು ಕಂಡಿರಿಯಲಿ. ನಾವು ಪರಸ್ಪರ ಪ್ರೀತಿಯಲ್ಲಿ ಬಿಡದೆ ಪ್ರವರ್ತಿಸುತ್ತಾ ನಿಮ್ಮ ಜೀವನದ ರಹಸ್ಯವನ್ನು ಹೆಚ್ಚೆಚ್ಚಾಗಿ ಅರಿತುಕೊಳ್ಳಲು ಶ್ರಮಿಸುತ್ತಾ ಪ್ರಪಂಚದಲ್ಲಿ ನಿಮ್ಮ ಪ್ರೀತಿಗೆ ಅತ್ಯುತ್ತಮ ಸಾಕ್ಷಿಗಳಾಗಿ ಬಾಳುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾಸ್ತಿಕರಿಗಾಗಿ, ದೇವರನ್ನು ವಿಶ್ವಾಸಿಸದೇ ಇರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಮನಸಾಕ್ಷಿಯ ಪ್ರಕಾರ ನೀತಿಬದ್ಧರಾಗಿ ನಡೆದು ದೇವರನ್ನು ಕಂಡುಕೊಳ್ಳಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಸಕಲ ಮಾನವರನ್ನು ಸೃಷ್ಟಿಸಿದ್ದೀರಿ. ಹೀಗೆ ಇವರು ನಿಮ್ಮನ್ನು ಸದಾ ಅರಿಸುತ್ತಾ ನಿಮ್ಮನ್ನು ಕಂಡುಕೊಂಡು ನಿಮ್ಮಲ್ಲಿ ವಿವರಿಸುವಂತೆ ಮಾಡಿದ್ದೀರಿ. ಎಲ್ಲ ಹಾನಿಕರ ಅಡೆಯತ್ತಗಳ ನಡುವೆಯೂ ಎಲ್ಲರೂ ನಿಮ್ಮ ಪ್ರೇತ ವಾತ್ಸಲ್ಯದ ಚಿಹ್ನೆಗಳನ್ನು ನಿಮ್ಮಲ್ಲಿ ವಿಶ್ವಾಸವಿಟ್ಟವರ ಸತ್ಕಾರ್ಯಗಳ ಸಾಕ್ಷಿಯನ್ನು ಕಂಡಿರಿತು. ನೀವೊಬ್ಬರೇ ನಿಜವಾದ ದೇವರೆಂದು ಮಾನವ ಕುಲದ ತಂದೆ ಎಂದು ಆನಂದದಿಂದ ನಿವೇದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇಶಾಧಿಕಾರಿಗಳಿಗಾಗಿ, ದೇಶವನ್ನು ಆಳುವವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವರ ಶಾಂತಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ದುಡಿಯಲು ಇವರ ಮನಸ್ಸನ್ನು ಹೃದಯವನ್ನು ನಮ್ಮ ಪ್ರಭುವಾದ ದೇವರು ತಮ್ಮ ಚಿತ್ತಾನುಸಾರ ನಡೆಸಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಸರ್ವರ ಹೃದಯಗಳು ಜನತೆಯ ಹಕ್ಕುಗಳು ನಿಮ್ಮ ಕೈಯಲ್ಲಿವೆ. ನಮ್ಮನ್ನು ಅಧಿಕಾರದಿಂದ ಆಳುವವರನ್ನು ಪ್ರಸನ್ನತೆಯಿಂದ ಇಚ್ಛಿಸಿರಿ. ಹೀಗೆ ಪ್ರಪಂಚದ ಎಲ್ಲ ಎಡೆಗಳಲ್ಲೂ ಜನತೆಯ ಸಮೃದ್ಧಿಯು, ಶಾಂತಿಯ ಭರವಸೆಯು, ಧಾರ್ಮಿಕ ಸ್ವಾತಂತ್ರ್ಯವು ನಿಮ್ಮ ಕೊಡುಗೆ ಫಲವಾಗಿ ಸಮೃದ್ಧವಾಗಿ ನೆಲೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶೇಷ ಅಗತ್ಯಗಳಿಗಾಗಿ, ಅತಿ ಪ್ರಿಯರೇ ಸರ್ವಶಕ್ತರಾದ ಪಿತ ದೇವರನ್ನು ಪ್ರಾರ್ಥಿಸೋಣ. ದೇವರು ಲೋಕದ ದೋಷಗಳನ್ನು ತೆಗೆದುಹಾಕಲಿ, ರೋಗ ನಿವಾರಿಸಲಿ, ಕ್ಷಾಮ ತೊಲಗಿಸಲಿ, ಸೆರೆಮನೆ ತೆರೆಯಲಿ, ಬಂಧನ ಬಿಡಿಸಲಿ, ಪ್ರಯಾಣಿಕರಿಗೆ ಕ್ಷೇಮವನ್ನೀಯಲಿ, ಯಾತ್ರಿಕರನ್ನು ಸುರಕ್ಷಿತವಾಗಿ ಹಿಂತಿರುಗಿಸಲಿ,
ವ್ಯಾಧಿಸ್ಥರನ್ನು ಸ್ವಸ್ಥಪಡಿಸಲಿ, ಮರಣಾವಸ್ಥೆಯಲ್ಲಿರುವವರಿಗೆ ಮುಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ದುಃಖ ಪಡುವವರಿಗೆ ಉಪಶಮನವೋ, ಕಷ್ಟಪಡುವವರಿಗೆ ಶಕ್ತಿ ಸಾಮರ್ಥ್ಯವೋ ನೀವೇ. ಯಾವ ಸಂಕಟದಲ್ಲೇ ಆಗಲಿ ನಿಮಗೆ ಮೊರೆ ಇಡುವವರ ಪ್ರಾರ್ಥನೆ ನಿಮ್ಮ ಸನ್ನಿಧಿ ಸೇರಲಿ. ಎಲ್ಲರೂ ತಮ್ಮ ತಮ್ಮ ಅವಶ್ಯಕತೆಗಳಲ್ಲಿ ನಿಮ್ಮ ಕರುಣೆಯನ್ನು ಪಡೆದುದಕ್ಕಾಗಿ ಸಂತೋಷಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಲೋಕರಕ್ಷಕರು ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ಗುರುಗಳು ಹಾಗೂ ಬ್ರದರ್ಗಳು ಶಿಲುಬೆಯ ಸನ್ಮಾನಕ್ಕಾಗಿ ನಿಂತುಕೊಳ್ಳುತ್ತಾರೆ. ದಯಮಾಡಿ ಪರಮ ಪ್ರಸಾದ ಸಮಯದಲ್ಲಿ ಹೇಗೆ ಭಕ್ತಿಯಿಂದ ಬರುತ್ತೀರೋ ಅದೇ ರೀತಿಯಲ್ಲಿ ಬಂದು ಶಿಲುಬೆಗೆ ಮುಟ್ಟಿಟ್ಟು ನೀವು ಮುಂದೆ ಹೋಗಬೇಕಾಗಿ ವಿನಂತಿಸುತ್ತೇನೆ.
ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಇರುವುದೇನೆಂದರೆ, ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನೆಗೆ ಆಹ್ವಾನಿತರು ಭಾಗ್ಯವಂತರು. ಸಹೋದರ ಸಹೋದರಿಯರೇ, ಈಗ ನೀಡಲಿರುವ ಈ ಪರಮ ಪ್ರಸಾದವನ್ನು ಕಥೋಲಿಕ ಧರ್ಮಸಭೆಗೆ ಸೇರಿದವರು ಮಾತ್ರ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬೇರೆ ಧರ್ಮಕ್ಕೆ ಸೇರಿದವರು ಮಗದೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ನೀವಿರುವ ಜಾಗಗಳಲ್ಲಿ ಮೌನವಾಗಿ ಪ್ರಾರ್ಥಿಸಿರಿ. ಈ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವಂತಿಲ್ಲ, ಆದರೆ ಇರುವ ಜಾಗಗಳಲ್ಲಿ ನೀವು ಮೌನವಾಗಿ ಪ್ರಾರ್ಥಿಸಿರಿ.
सोना ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪವಿತ್ರ ಮರಣ ಮತ್ತು ಪುನರುತ್ಥಾನದ ಮೂಲಕ ನೀವು ನಮಗೆ ಜೀವವನ್ನು ಮರಳಿ ದಯಪಾಲಿಸುತ್ತೀರಿ. ನಿಮ್ಮ ದಯ ಕಾರ್ಯವನ್ನು ನಮ್ಮಲ್ಲಿ ಸಂರಕ್ಷಿಸಿರಿ. ಹೀಗೆ ಈ ಪರಮ ರಹಸ್ಯದಲ್ಲಿ ಭಾಗಿಗಳಾದ ನಾವು ನಿಮ್ಮ ಭಕ್ತಿಯಲ್ಲಿ ಸತತವೂ ಜೀವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಲೆಬಾಗಿ ದೇವರ ಆಶೀರ್ವಾದವನ್ನು ಕೋರಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯೊಂದಿಗೆ ನಿಮ್ಮ ಪುತ್ರರ ಮರಣವನ್ನು ಸನ್ಮಾನಿಸಿದ ಈ ಪ್ರಜೆಯ ಮೇಲೆ ನಿಮ್ಮ ಆಶೀರ್ವಾದವು ಹೇರಾಳವಾಗಿ ಇಳಿದು ಬರಲಿ. ಅದಕ್ಕೆ ಕ್ಷಮೆ ದೊರಕಲಿ, ಉಪಶಮನ ಲಭಿಸಲಿ, ಅದರ ಪವಿತ್ರ ವಿಶ್ವಾಸವು ಪ್ರವರ್ಧಿಸಲಿ, ಅದರ ನಿತ್ಯ ರಕ್ಷಣೆಯು ಸ್ಥಿರವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ಯೇಸು ಸ್ವಾಮಿಯ ಪಾರ್ಥಿವ ಶರೀರವನ್ನು ನಮ್ಮ ಮಧ್ಯದಲ್ಲಿ ತರಲಿದ್ದೀವಿ. ಅತಿ ಆಡಂಬರ ಬೇಕಾಗಿಲ್ಲ. ಎಲ್ಲ ಕಡೆ ಯುದ್ಧ ನಡೆದಿದೆ, ಸುಮಾರು ಜನ ಮೃತ ಹೊಂದಿದ್ದಾರೆ. ಈ ದಿನವನ್ನು ಯೇಸು ಸ್ವಾಮಿಯ ಪಾರ್ಥಿವ ಶರೀರವನ್ನು ನಾವು ಗೌರವಿಸುವಾಗ ನಮ್ಮಲ್ಲಿ ಇರುವ ಸಂತೋಷ ಪರರಿಗಾಗಿ ತ್ಯಾಗ ಮಾಡೋಣ. ಯುದ್ಧದಲ್ಲಿ ಮೃತ ಹೊಂದಿದ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ. ಆ ಯುದ್ಧ ನಿಲ್ಲಬೇಕೆಂದು ನಾವು ಶಾಂತಿ ಸಮಾಧಾನಕ್ಕಾಗಿ ಪ್ರಾರ್ಥಿಸೋಣ. ಕೆಲವೊಬ್ಬರು ಬಂದು ನನ್ನನ್ನು ಕೇಳಿದರು, ಫಾದರ್, ಈ ಪಾರ್ಥಿವ ಶರೀರವನ್ನು ನಾವು ಮುಟ್ಟುವಾಗ ಅದರ ಅರ್ಥವೇನು ಅಂತ. ಇದು ಟ್ರೆಡಿಷನ್, ಆ ಕಾಲದಿಂದ ಇದು ನಡೆತಾ ಬರುತ್ತಿದೆ. ಆ ಪಾರ್ಥಿವ ಶರೀರವನ್ನು ನಾವು ನೋಡುವಾಗ ಹೇಗೆ ನಾವು ಮುಂದೆ ಬಂದು ಶಿಲುಬೆಯನ್ನು ಮುಟ್ಟಿಕೊಟ್ಟುವೋ, ಆ ಶಿಲುಬೆ ಇಷ್ಟು ದಿನ ಒಂದು ಶಾಪದ ಸಂಕೇತವಾಗಿತ್ತು ಯಹೂದಿಯರಿಗೆ. ಆದರೆ ಯೇಸು ಸ್ವಾಮಿ ಆ ಶಿಲುಬೆಯನ್ನು ಸ್ವೀಕರಿಸಿದ ನಂತರ ಅದು ಆಶೀರ್ವಾದದ ಸಂಕೇತವಾಯಿತು.
ಮರಣ ಅಂತ ಅದನ್ನು ನೋಡುತ್ತಿದ್ದರು. ಯೇಸು ಸ್ವಾಮಿ ಅದನ್ನು ಸ್ವೀಕರಿಸಿದ ನಂತರ ಶಿಲುಬೆ ಶಾಶ್ವತ ಜೀವನದ ಸಂಕೇತವಾಯಿತು. ಇಷ್ಟು ದಿನ ಶಿಲುಬೆಯನ್ನು ನೋಡುವಾಗ ದರೋಡೆಗಾರರು ಪಾಪಿಗಳಿಗಾಗಿ ಅದು ಒಂದು ದೊಡ್ಡ ಉಡುಗೊರೆ ಅಂತ ಇರುವಾಗ, ಯೇಸು ಸ್ವಾಮಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲು ನಮಗೆ ಬಹುಮಾನವಾಗಿ ಶಿಲುಬೆಯನ್ನು ಆಶೀರ್ವಾದದ ಸಂಕೇತವಾಗಿ ನೀಡಿದರು. ಅದೇ ರೀತಿಯಲ್ಲಿ ಅವರ ಪಾರ್ಥಿವ ಶರೀರ ಆ ಕಾಲದಲ್ಲಿ ಯಹೂದ್ಯರಿಗೆ ಇವತ್ತು ಕೂಡ ಅದು ಕೆಲವೊಮ್ಮೆ ಇದೆ. ಯಾಜಕರು ಶವವನ್ನು ಮುಟ್ಟುತ್ತಿರಲಿಲ್ಲ. ಯಹೂದ್ಯರ ಯಾಜಕರು ಅವರಿಗೆ ಒಂದು ಸಾವು ಮನೆ ಅಂದರೆ ಆ ಕಾಲದ ಯಾಜಕರಿಗೆ ಒಂದು ದೊಡ್ಡ ಶಾಪ. ಅದು ಅಶುದ್ಧತೆ ಅನ್ನುವುದನ್ನು. ಆದರೆ ಅಶುದ್ಧತೆಯಲ್ಲ, ತಮ್ಮ ಶರೀರದ ಮುಖಾಂತರ ನಮ್ಮನ್ನು ಶುದ್ಧ ಮಾಡಿದರು ದೇವರು. ಅವರ ಶರೀರವನ್ನು ಮುಟ್ಟುವಾಗ ಮರಣ ಕೊನೆಯಲ್ಲ, ಪುನರುತ್ಥಾನನೇ ಕೊನೆ ಎನ್ನುವುದನ್ನು ತಿಳಿದುಕೊಳ್ಳಲು ಆ ಶರೀರವನ್ನು ನಾವು ಗೌರವಿಸುತ್ತೇವೆ. ಗುಡ್ ಫ್ರೈಡೆ ಇಸ್ ನಾಟ್ ಎನ್, ಈಸ್ಟರ್ ಅಂಡ್ ರೆಸರೆಕ್ಷನ್ ಇಸ್ ದಿ ಅಲ್ಟಿಮೇಟ್ ಅನ್ನುವುದನ್ನು ತಿಳುವಳಿಕೆ ಕೊಡುವುದು. ಯೇಸುವಿನ ಪಾರ್ಥಿವ ಶರೀರವನ್ನು ಮುಟ್ಟುವಾಗ ನಾನು ಕೂಡ ಈ ಮರಣ ಶಾಶ್ವತವಲ್ಲ ಯೇಸು ಸ್ವಾಮಿ ಹಾಗೆ ಈ ಒಂದು ಶರೀರ ನನಗೆ ಕೊಟ್ಟಿರುವುದು ಲೌಕಿಕವಾಗಿ, ಅದರಲ್ಲಿರುವ ಆತ್ಮ ಶಾಶ್ವತ ಜೀವನವನ್ನು ಅರಿಯುವುದು ಎನ್ನುವುದನ್ನು ಸಂಕೇತವಾಗಿ ಅವರ ಪಾರ್ಥಿವ ಶರೀರವನ್ನು ನಾವು ಗೌರವಿಸುತ್ತೇವೆ. ಹುಟ್ಟಿನಿಂದ ಸಾವು ತನಕ ಪಾಪ ಮಾಡದ ಶರೀರ, ಪವಿತ್ರತೆಯ ಶರೀರ, ದೇವರಿಗಾಗಿ ಜೀವಿಸಿದ ಶರೀರ, ಮನುಷ್ಯರಲ್ಲಿ ಒಂದು ಉತ್ತಮವಾದ ಮನುಷ್ಯನಾಗಿ ಜೀವಿಸಿ ತಮ್ಮ ದೇಹವನ್ನೇ ಪವಿತ್ರೀಕರಿಸಿ ಇಟ್ಟುಕೊಂಡ ಶರೀರ ಯೇಸು ಸ್ವಾಮಿಯ ಶರೀರವಾಗಿದೆ. ಆದ್ದರಿಂದ ನಾವು ಇವಾಗ ಪಾರ್ಥಿವ ಶರೀರವನ್ನು ಮಕ್ಕಳು, ಹುಡುಗರು ಎಲ್ಲರೂ ಮುಂದೆ ತಕೊಂಡು ಬರುತ್ತಾರೆ. ದಯಮಾಡಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ, ಆ ಶರೀರ ತಕೊಂಡು ಬರುವಾಗ ಅದನ್ನು ನಾವು ಪವಿತ್ರೀಕರಿಸಬೇಕು. ಅದನ್ನು ಹತ್ತುವುದು, ಮೇಲೆ ಹತ್ತುವುದು ಅದೆಲ್ಲ ಮಾಡಬೇಡಿ. ಇಲ್ಲಿ ಮುಂದೆ ಬಂದು ಗುರುಗಳು ನಾವು ಅದನ್ನು ಧೂಪ ಹಾಕಿ ಶರೀರವನ್ನು ಪವಿತ್ರೀಕರಿಸಿ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಆದಮೇಲೆ ಮೆರವಣಿಗೆಯಲ್ಲಿ ನಾವು ಹೋಗಿ ಹಿಂತಿರುಗಿ ಒಳಗೆ ಬರೋಣ. ನೀವು ಮುಂದೆ ಬಂದು ದಯಮಾಡಿ ನಾವು ಮುಂದೆ ಹೋಗುವಾಗ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಯೇಸು ಸ್ವಾಮಿಯ ಶರೀರದಲ್ಲಿ ನಾವು ಇವಾಗ ಮೌನವಾಗಿ ಯೇಸು ಸ್ವಾಮಿಯ ಶರೀರವನ್ನು ಮುಂತರುವಾಗ ನಾವು ಎದ್ದು ನಿಂತು ಇಲ್ಲ ಮೊಣೆಕಾಲು ಹಾಕುವವರು ಹಾಕಬಹುದು. ನಾವು ಆ ಶರೀರವನ್ನು ಗೌರವಿಸುವ